ಯಾವುದೇ ವಿಚಾರದಲ್ಲಿ ಹೋದ್ರು ಪ್ರಾಪರ್ ಆಗಿ ಗೈಡ್ ಮಾಡೋರು ಒಬ್ರು ಇಲ್ಲ. ಅವ್ರೇನೋ ನನಗೆ ಏನ್ ಲಾಭ ಆಗುತ್ತೆ, ಸೊ ಅಥವಾ ಇವನು ಅಕಸ್ಮಾತ್ ಆಗ್ಬಿಡ್ತು ಅಂದ್ರೆ ಇವ್ನಿಗೆ ಏನಾದ್ರು ಪ್ರಾಫಿಟ್ ಆಗ್ಬಿಡುತ್ತಾ, ಸಿನಿಮಾ ಗೆದ್ರೆ ಎಲ್ಲಾರ್ದು ಹೆಸರಾಗುತ್ತೆ, ಸಿನಿಮಾ ಸ್ವತಃ ಡೈರೆಕ್ಟರ್ ಮಾತ್ರ ಹೆಸರು ಬರ್ತೇನೆ ಬಿಕಾಸ್ ಆಫ್ ಅವ್ನು ಅಷ್ಟು ಜವಾಬ್ದಾರಿ ತಗೊಂಡಿರ್ತಾನೆ. ಅವ್ರು ಶುರು ಮಾಡೋದು ಯಾವ ರೀತಿ, ಓಕೆ ಚೆನ್ನಾಗಿದೆ ರೀ ಬಟ್ ನಿಮ್ ಸಿನಿಮಾಗೆ ಸರ್ಟಿಫಿಕೇಟ್, ಮೇಜರ್ ಕಂಟೆಂಟೇ ಕಟ್ ಮಾಡಿ ಅಂತಂದ್ರು. ಆಮೇಲೆ ಹಂಗೂ ಡಿಸ್ಕಸ್ ನೋಡಪ್ಪ ನೀನ್ ಇಷ್ಟ ಎಲ್ಲ ತಗೊಳ್ಳಿ ಅಂದ್ರೆ ರಿವೈಸ್ ಕಮಿಟಿಗೆ ಹೋಗು, ನಮ್ದೇನು ಅಬ್ಜೆಕ್ಷನ್ ಇಲ್ಲ, ನೋಡಪ್ಪ ನಿಮ್ದು ಸಿನಿಮಾಗೆ ಯು ಸರ್ಟಿಫಿಕೇಟ್ ಕೊಡಕ್ಕಾಗಲ್ಲ, ಎ ಸರ್ಟಿಫಿಕೇಟ್ ಕೊಡೋದು. ನಾನ್ ಕೇಳಿದೆ ಸಡನ್ ಆಗಿ ನನಗೂ ಪ್ರೊಡ್ಯೂಸರ್ಗೂ ಫುಲ್ ಶಾಕ್ ಆಗೋಯ್ತು. ನಮ್ಗೆ ತಮಾಷೆ ಮಾಡ್ತಾ ಇದಾರ ಅಂತ ಅನ್ನಿಸ್ಬಿಡ್ತು. ಯೂತ್ಸ್ ಏನಿದೆ ಅವರಿಗೆ ವಿಚಾರಗಳು ಗೊತ್ತಾಗ್ಬೇಕು, ಅವ್ರ ಎಚ್ಚರಿಕೆಯಿಂದ ಇರಬೇಕು ಅನ್ನೋ, ಪೇರೆಂಟ್ಸ್ ಗಳಿಗೆ ಎಚ್ಚರಿಕೆ ಇರಬೇಕು, ಮಕ್ಳುಗಳಿಗೆ ಎಚ್ಚರಿಕೆ ಇರಬೇಕು ಅನ್ನೋ ಉದ್ದೇಶಕ್ಕೆ ಆ ಸಿನಿಮಾ ಮಾಡಿರೋದು. ಅದನ್ನ ನೀವು 18+ ನೋಡಿ 18+ ನೋಡಿ ಅಂದ್ರೆ ಅದ್ರಲ್ಲಿ ಏನಿದೆ ಹಂಗಂತಂದು ಅಂತ ಪ್ರಕಾರ ಹೈಕೋರ್ಟ್ ಇಂದ ಆದೇಶ ಆಗಿರುವಂತದ್ದು, ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಆಗಿರ್ತಕ್ಕಂಥದ್ದು, ಸೆನ್ಸಾರ್ ಆಫೀಸರ್ಗೆ ಯಾವುದೇ ಸೀನ್ಗಳನ್ನ ಕಟ್ ಮಾಡೋ ರೈಟ್ಸ್ ಇಲ್ಲ. ಈ ಸಿನಿಮಾ ಮಾಡೋ ಉದ್ದೇಶ ಏನು ಮೇಡಮ್, ಜನಗಳಿಗೆ ಏನೋ ಒಂದು ವಿಷಯವನ್ನ ಎಂಟರ್ಟೈನ್ಮೆಂಟ್ ಮೂಲಕ ಕೊಡುವಂತದ್ದೇ ವಿಷಯ ಇರುವಂತ. ಅದನ್ನ ನೀವು ತೋರಿಸ್ಬೇಡ, ಮಾಡ್ಬೇಡ, ಹೇಳೋದೇ ತಪ್ಪು ಅಂತ ಆದ್ರೆ ಮತ್ತೆ ಅದನ್ನ ಮಾಡುವಂತ ಅವಶ್ಯಕತೆ. ನಾನು ಒಂದ್ ದಿನಕ್ಕೆ 5 ಸಿನಿಮಾ ನೋಡ್ತೀನಿ ಅಂದ್ರೆ ನನ್ನ ಮೂಡ್ ಹೇಗಿರುತ್ತೆ, ಯಾರಿಗೆ ಆಗ್ಲಿ ಒಂದು ಜಾಗದಲ್ಲಿ 5 ಸಿನಿಮಾ ನೋಡ್ಬೇಕು ಅಂದಾಗ ಅದ್ರ ಜಡ್ಜ್ಮೆಂಟ್ ಹೊರಟೋಗ್ಬಿಡುತ್ತೆ. ಪರ್ಮಿಷನ್ಗೆ ಅಂತ ದುಡ್ಡನ್ನ ಕಟ್ಟೆ ಅಂದ್ರೆ ನಮ್ಮ ಕಾಂಟ್ರಿಬ್ಯೂಷನ್ ಕೂಡ ಗೌರ್ಮೆಂಟ್ ಇದೆ ಇದರಲ್ಲಿ. ಸೊ ನಮ್ ಕಾಂಟ್ರಿಬ್ಯೂಷನ್ ಇದೆ ಅಂದ್ರೆ ಗೌರ್ಮೆಂಟ್ ಕೂಡ ನಮ್ಮ ಮೇಲೆ ಒಂಚೂರು ನೋಡ್ಬೇಕಲ್ಲ ತಿರುಗಿ ಹೊರಗೆ. ಈಗ 5 ವರ್ಷದಿಂದ ಸಬ್ಸಿಡಿನೂ ಬಂದಿಲ್ಲ, ಒದ್ದಾಡ್ತಾ ಇದಾರೆಲ್ಲ. ನಮಸ್ಕಾರ, ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ಗೆ ಸ್ವಾಗತ. ಇಲ್ಲಿ ಕನ್ನಡ ಚಿತ್ರರಂಗದ ಆಗುಹೋಗುಗಳ ಬಗ್ಗೆ, ಪೈರಸಿ ಅನ್ನೋ ವಿಕೃತ, ಡಿಸ್ಟ್ರಿಬ್ಯೂಷನ್ ಅಲ್ಲಾಗೋ ಕನ್ಫ್ಯೂಷನ್, ಮಲ್ಟಿಪ್ಲೆಕ್ಸ್ ನ ಪಾಲಿಟಿಕ್ಸ್, ಕ್ರೌಡ್ ಪುಲ್ಲಿಂಗ್ ಅನ್ನೋ ಕೆಟ್ಟ ವ್ಯವಸ್ಥೆ, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ, ಪ್ರಶ್ನೆ ಮಾಡೋದಕ್ಕೆ ಅಗತ್ಯ ಇದ್ದಂತ ಸಂದರ್ಭದಲ್ಲಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಂತಾನೆ ಇರುವಂತಹ ಒಂದು ಸಂಸ್ಥೆ, ಒಂದು ಪ್ಲಾಟ್ಫಾರ್ಮ್, ಒಂದು ಮಾಧ್ಯಮ. ಸಮಸ್ಯೆಗಳೇ ಇರಲಿ, ಸವಾಲುಗಳೇ ಇರಲಿ, ಮಾತಾಡಬೇಕು, ಚರ್ಚೆ ಮಾಡಬೇಕು. ಯಾಕೆಂದ್ರೆ ಈಗ ನಾವು ಎಷ್ಟು ಮಾತಾಡ್ತೀವಿ, ಎಷ್ಟು ಚರ್ಚೆ ಮಾಡ್ತೀವಿ, ಸಮಸ್ಯೆಗಳಿಗೆ ಸಮಾಧಾನ ಸಿಗುತ್ತೆ, ಪರಿಹಾರನೂ ಸಿಗುತ್ತೆ. ಇವತ್ತು ನನ್ನ ಜೊತೆ ಲೆಟ್ಸ್ ಟಾಕ್ ನಲ್ಲಿ ಮಾತಾಡೋದಕ್ಕೆ ಶ್ರೀನಿ ಹನುಮಂತರಾಜ್ ಅವರು ಇದ್ದಾರೆ. ಇವರು ಹಲವಾರು ಚಿತ್ರಗಳಲ್ಲಿ ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿ ಕೆಲವು ದಿನಗಳ ನಂತರ ಅನ್ನೋ ಸಿನಿಮಾದ ಮೂಲಕ ಪೂರ್ಣ ಪ್ರಮಾಣದ ನಿರ್ದೇಶಕರಾದರು. ಇತ್ತೀಚೆಗೆ ತುಂಬಾ ಸುದ್ದಿ ಮಾಡಿದ ಅಂಬುಜ ಸಿನಿಮಾದ ನಿರ್ದೇಶಕರೇ ಶ್ರೀನಿ ಹನುಮಂತರಾಜ್. ಅಂಬುಜ ಸಿನಿಮಾ ಆದ್ಮೇಲೆ ಏನಾಯ್ತು, ಈಗ ಏನ್ ಮಾಡ್ತಿದ್ದಾರೆ, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಅವ್ರ ಜೊತೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನಿಮಗೆಲ್ರಿಗೂ ವೆಲ್ಕಮ್ ಟು ಲೆಟ್ಸ್ ಟಾಕ್. ಸೊ ಐ ಆಮ್ ಗೋಯಿಂಗ್ ಟು ಟಾಕ್ ವಿತ್ ಶ್ರೀನಿ ಹನುಮಂತರಾಜು. ಹಾಯ್ ಶ್ರೀನಿ, ಹೇಗಿದ್ದೀರಾ? ಸೂಪರ್, ನೀವು? ಸೂಪರ್ ಆಗಿದ್ದೀನಿ. ಶ್ರೀನಿ ಅಂತ ನಾನು ತುಂಬಾ ಫ್ರೆಂಡ್ಲಿ ಆಗಿ ಕರಿತೇನೆ. ಬಿಕಾಸ್ ಶ್ರೀನಿ ಅವ್ರ ಜೊತೆ ಈಗ ಈ ಮಾತಾಡೋದ್ರ ಹೊರತಾಗಿ ತುಂಬಾ ಒಂದು ಒಳ್ಳೆ ಬಾಂಧವ್ಯ ಇದೆ. ಸಿನಿಮಾ ವಿಚಾರದಲ್ಲಿ ಇರ್ಬೋದು, ಡಿಜಿಟಲ್ ಪ್ರಮೋಷನ್ ವಿಚಾರದಲ್ಲಿ ಇರ್ಬೋದು, ಹಲವು ವಿಷಯಗಳಲ್ಲಿ ಕಾಲ್ ಮಾಡಿ ಮಾತಾಡ್ಕೊಳ್ಳೋದು, ಡಿಸ್ಕಸ್ ಮಾಡೋದು, ಬೈಕೊಳ್ಳೋದೆಲ್ಲ ಮಾಡ್ಕೋತಾ ಇರ್ತೀವಿ. ಸೊ ಶ್ರೀನಿ, ಕೆಲವು ದಿನಗಳ ನಂತರ ಅಂಬುಜನ ಕರ್ಕೊಂಡು ಥಿಯೇಟರ್ಗೆ ಬಂದ್ರಿ. ಅಂಬುಜನ ಥಿಯೇಟರ್ಗೆ ಬಿಟ್ಟು ಮತ್ತೆ ನೀವು ಯಾಕೋ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ತಾ ಇಲ್ಲ. ಏನ್ ಮಾಡ್ತಾ ಇದ್ದೀರಾ, ಹೇಗಿದ್ದೀರಾ, ಎಲ್ಲಿದ್ದೀರಾ? ಇಲ್ಲೇ ಇದ್ದೀನಿ. ಇವಾಗ ಏನಂದ್ರೆ ಒಂದು ಡಿಜಿಟಲ್ ಪ್ರಮೋಷನ್ಸ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಬೇಸಿಕಲಿ ಏನಂದ್ರೆ ಅಂಬುಜ ಆದ ನಂತರ ಮದ್ವೆ ಆಯ್ತು. ಸೊ ಮದ್ವೆ ಆದ್ಮೇಲೆ ಒಂದ್ ಸ್ವಲ್ಪ ಫ್ಯಾಮಿಲಿ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಒಂದ್ ಸಣ್ಣ ಗ್ಯಾಪ್ ಅನ್ನ ತಗೊಂಡಿದ್ದೀನಿ. ಸೊ ಮತ್ತೆ ವಾಪಸ್ ಸಿನಿಮಾಗೆ ಬರ್ತೀವಿ, ಸಿನಿಮಾ ಬಿಟ್ಟು ಎಲ್ಲೂ ಹೋಗಲ್ಲ, ಸಿನಿಮಾ ಕೆಲಸಗಳನ್ನೇ ಮಾಡ್ತಾ ಇದ್ದೀವಿ. ಸೊ ಮತ್ತೆ ಆದಷ್ಟು ಬೇಗ ಒಂದು ಹೊಸ ಪ್ರಾಜೆಕ್ಟ್ ಒಂದಿಗೆ ಅನೌನ್ಸ್ ಮಾಡ್ತೀವಿ ಶಾರ್ಟ್ಲಿ. ಓಕೆ, ಮದುವೆ ಆಗಿದ್ದೀನಿ ಹಾಗಾಗಿ ಒಂಚೂರು ಗ್ಯಾಪ್ ತಗೊಂಡಿದ್ದೀನಿ. ಫ್ಯಾಮಿಲಿ ಮ್ಯಾನ್ಗಳು ಮದುವೆ ಆಗ್ಬೇಕು ಅಂತಿರೋರೆಲ್ಲ ಸ್ವಲ್ಪ ಗ್ಯಾಪ್ ತಗೊಂಡು ಸಿನಿಮಾ ಮಾಡಿ ಅಂತ ಶ್ರೀನಿ ಹೇಳ್ತಾ ಇದ್ದಾರೆ. ಎನಿವೇಸ್ ಶ್ರೀನಿ, ನಿಮ್ಮ ಸಿನಿಮಾ ಅಂಬುಜ ಏನಾಯ್ತು? ಹಾಕಿದ ಬಂಡವಾಳ ಬಂತ? ಅಟ್ಲೀಸ್ಟ್ ಹಾಕಿದ್ದು ಯಾವ ಪೊಸಿಷನ್ ಅಲ್ಲಿ ಇದೆ ಈಗ? ಇಲ್ಲ ಅಂದ್ರೆ ಹಾಕಿದ ಬಂಡವಾಳ ಅಂತೂ ಖಂಡಿತ ಬಂದಿಲ್ಲ, ಅದಂತೂ ಫ್ರಾಂಕ್ ಆಗಿ ಹೇಳ್ಕೊಬೇಕು. ಸೊ ಇನ್ನೊಂದೇನಂತಂದ್ರೆ ಯಾಕಾಯ್ತು ಏನಾಯ್ತು ಅದೊಂದು ದೊಡ್ಡ ಕಥೆಗಳಿದೆ. ಸೊ ಆಮೇಲೆ ಇದುವರೆಗೂ ಇನ್ನು ಯಾವ್ದು ಬಿಸ್ನೆಸ್ ಗಳು ಎನ್ಕ್ವೈರೀಸ್ ಬರ್ತಾ ಇದೆ, ಬಟ್ ನಾವು ಕೇಳುವಂತ ಪ್ರೈಸ್ ಆಗಿರ್ಬೋದು, ಅದಕ್ಕೆ ವ್ಯಾಲಿಡ್ ಆಗಿರ್ತಕ್ಕಂಥ ಒಂದು ಪ್ರೈಸ್ ಯಾರು ಕೂಡ ಕೋಟ್ ಮಾಡ್ತಾ ಇಲ್ಲ. ಏನಾಗುತ್ತೆ ಅಂದ್ರೆ ಕಡಲೆಪುರಿ ವ್ಯಾಪಾರ ತರ ₹1, ₹2, ₹5, ₹10 ಅಂದ್ರೆ ಆವರೇಜ್ ಕಡಿಮೆ ದುಡ್ಡಲ್ಲಿ ಕೇಳ್ತಾ ಇದಾರೆ. ಸೊ ಅದಕ್ಕೋಸ್ಕರ ನಾವ್ ಎಲ್ಲೂ ಕೂಡ ಬಿಸ್ನೆಸ್ ಅನ್ನ ಇದುವರೆಗೂ ತಗೊಂಡ್ ಹೋಗಿಲ್ಲ ಮುಂದಕ್ಕೆ. ಶ್ರೀನಿ, ನಿಮ್ಮ ಸಿನಿಮಾದಲ್ಲಿ ಸ್ಟಾರ್ಗಳೇ ಇದ್ರು. ಇನ್ಫ್ಯಾಕ್ಟ್ ಶುಭಾ ಪೂಂಜಾ ಇರ್ಬೋದು, ರಜನಿ, ಟಿವಿ ಇಂಡಸ್ಟ್ರಿನಲ್ಲಿ ಹೆಸರು ಮಾಡಿರೋರು, ಅದರ ಜೊತೆ ಉಳಿದ ಸಪೋರ್ಟಿಂಗ್ ಸ್ಟಾರ್ಸ್, ಹೀರೋ ಕೂಡ ಹೆಸರು ಮಾಡಿರುವಂಥದ್ದು. ಆದ್ರೂ ಟಿವಿಗೆ ಹೋಗ್ಲಿಲ್ಲ. ಮೇ ಬಿ ನಿಮಗೆ ಸಿಕ್ತಿರುವ ಸೆನ್ಸರ್ ಸರ್ಟಿಫಿಕೇಟ್ ಒಂದು ಇಶ್ಯೂನ? ಖಂಡಿತವಾಗ್ಲೂ ಏನಾಗುತ್ತೆ ಅಂದ್ರೆ ಟಿವಿಗೆ ಅಂತ ಹೋಗಿದ ತಕ್ಷಣನೇ ಎ ಸರ್ಟಿಫಿಕೇಶನ್ ಅಂದಿದ ತಕ್ಷಣ ಅದನ್ನ ಲಾಸ್ಟ್ ಅಲ್ಲಿ ಇಟ್ಟಿರ್ತಾರೆ. ಸೊ ಇವಾಗ ಏನಂತಂದ್ರೆ ಫಸ್ಟ್ ಇಂದ ನೋಡ್ಕೊಂಡು ಲಾಸ್ಟ್ ಅಲ್ಲಿ ಎ ಸರ್ಟಿಫಿಕೇಶನ್ ಅಂತ ಹೋಗ್ತಾರೆ.
ಸರ್ಟಿಫಿಕೇಶನ್ ನಾಟ್ ಓನ್ಲಿ ಟಿವಿಗೆ ಮಾತ್ರ ಮ್ಯಾಟರ್ ಆಗಲ್ಲ, ಇನ್ಕ್ಲೂಡಿಂಗ್ ಥಿಯೇಟರ್ಗೆ ಅಂತೂ ದೊಡ್ಡ ಎಫೆಕ್ಟ್ ಆಗುತ್ತೆ. ಏನಾಗುತ್ತೆ ಅಂದ್ರೆ ಇವಾಗ ನಾವು ಮಾಡಿದಂತ ಸಿನಿಮಾ ಬಂದು ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ ಅಂತ ಒಂದು ಕಂಟೆಂಟ್ ಓರಿಯೆಂಟೆಡ್, ಒಂದು ಏನೋ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ದುರ್ಘಟನೆನ ಇಟ್ಕೊಂಡು ಅದು ಜನಗಳಿಗೆ ತೋರಿಸ್ಬೇಕು, ಜನಗಳಿಗೆ ಅದರಿಂದ ಒಂದಷ್ಟು ಎಚ್ಚರಿಕೆ ಬರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಪ್ರೊಡ್ಯೂಸರ್ ಒಂದು ಒಳ್ಳೆ ಕತೆ ಮಾಡಿದ್ರು. ಆ ಕಥೆಗೆ ಒಂದು ಸ್ಕ್ರೀನ್ ಪ್ಲೇನ ಮಾಡಿ ಆ ವಿಷಯನ ಜನಗಳ ಮುಂದೆ ಇಡಬೇಕು ಅನ್ನೋ ಉದ್ದೇಶದಿಂದ ಒಂದು ಒಳ್ಳೆ ಸಿನಿಮಾವನ್ನ ಮಾಡಿದ್ವಿ. ಸೊ ಅಲ್ಲೇನಾಗುತ್ತೆ, ಈಗ ಸರ್ಟಿಫಿಕೇಶನ್ಗೆ ಅಂತ ಬಂದಾಗ ನಮಗೆ ಫಸ್ಟ್ ಇನ್ನೊಂದೇನಂದ್ರೆ ನಮ್ದು ಹಳೆ ಸಿನಿಮಾ ಕೆಲವು ದಿನಗಳ ನಂತರ ಕೂಡ ಎ ಸರ್ಟಿಫಿಕೇಶನ್, ಬಟ್ ಅದು ಒಂದಷ್ಟು ಬಿಸ್ನೆಸ್ ಆಗಿತ್ತು. ಅವಾಗಿದ್ದಂತ ಮಾರ್ಕೆಟ್ ಹೆಸರು ಮಾಡಿತ್ತು, ಮತ್ತೆ ಬಿಸ್ನೆಸ್ ಕೂಡ ಆಗಿತ್ತು. ಆಮೇಲೆ ಅವಾಗಿದ್ದಂತ ಮೈಂಡ್ ಸೆಟ್, ಅವಾಗಿದ್ದಂತ ಬಿಸ್ನೆಸ್ ಪ್ಲಾಟ್ಫಾರ್ಮ್ಸ್ ಆಗಿರ್ಬೋದು, ಅವಾಗಿದ್ದಂತ ಆಡಿಯನ್ಸ್ ಮೈಂಡ್ ಸೆಟ್ ಆಗಿರ್ಬೋದು, ಅಥವಾ ಅವಾಗಿದ್ದಂತ ಮಾರ್ಕೆಟಿಂಗ್ ಆಗಿರ್ಬೋದು, ಸೊ ತುಂಬಾ ಚೆನ್ನಾಗಿತ್ತು. ಯಾವಾಗ ಅದು 2018 ಅಲ್ಲಿ ನಾನು ಮಾಡಿದಂಥದ್ದು, ಇವಾಗ 2023 ನಲ್ಲಿ ನನ್ನ ಸಿನಿಮಾ ಅಂದ್ರೆ ಆಫ್ಟರ್ 5 ವರ್ಷ ಟೋಟಲ್ ಎಂಟೈರ್ ಚೇಂಜ್ ಆಗೋಯ್ತು. ಸೊ ಮೇಜರ್ ಆಗಿ ಏನಂತಂದ್ರೆ ಸರ್ಟಿಫಿಕೇಶನ್ಸ್ ಯಾಕೆ ಇಶ್ಯೂಸ್ ಆಗುತ್ತೆ ಅಂತಂದ್ರೆ, ಈಗ ಎಕ್ಸಾಂಪಲ್ ಫಸ್ಟ್ ಇಂದಾನು ಹೇಳ್ಬಿಡ್ತೀನಿ ನಾನು. ಏನಾಗುತ್ತೆ ಅಂದ್ರೆ ಟೋಟಲ್ ಈಗ ಹೊಸ ಸಿನಿಮಾ ಮೇಕರ್ಸ್ ಏನಿರ್ತಾರೆ ಅವ್ರು ಎಲ್ಲಿ ಎಚ್ಚೆತ್ಕೋಬೇಕಾಗುತ್ತೆ, ಮತ್ತೆ ಅವ್ರಿಗೆ ಏನ್ ನಾಲೆಡ್ಜ್ ಇರ್ಬೇಕಾಗುತ್ತೆ, ನಾವ್ ಎಲ್ಲಿ ಎಡೋದ್ವಿ, ನಾವ್ ಯಾಕೆ ಮಾತಾಡಕ್ ಆಗ್ಲಿಲ್ಲ ಅನ್ನೋ ವಿಚಾರನ ನಾನು ಹೇಳ್ಬಿಡ್ತೀನಿ ಮೇಡಮ್. ಬಿಕಾಸ್ ಆಫ್ ಇದನ್ನ 100 ಜನ ನೋಡ್ತಾರೆ, ಹೊಸ ಸಿನಿಮಾ ಮೇಕರ್ಸ್ ನೋಡ್ತಾರೆ, ಅವ್ರಿಗೊಂದು ಐಡಿಯಾ ಗೊತ್ತಿರ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತೀನಿ. ಸೊ ಫಸ್ಟ್ ಸಿನಿಮಾ ನಮ್ದು ಕೆಲವು ದಿನಗಳ ನಂತರ ಇಟ್ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಹಾರರ್ ಸಿನಿಮಾ. ನಾವು ಹಾರರ್ ಸಿನಿಮಾನೇ ಅಂತ ಮಾಡಿದ್ದು ಬಿಕಾಸ್ ಆಫ್ ಬಜೆಟ್ ಪ್ರಾಬ್ಲಮ್. ಅಂದ್ರೆ ಒಂದು ಫಸ್ಟ್ನೇ ಸಿನಿಮಾ ಆದಂತ ಸಂದರ್ಭದಲ್ಲಿ ಒಂದು ಕಡಿಮೆ ಬಜೆಟ್ ಒಂದು ಸಿನಿಮಾ ಮಾಡಬೇಕು, ಡೈರೆಕ್ಟರ್ ಅಂತ ಬರಬೇಕು, ಆಮೇಲೆ ಅದು ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಬಿಕಾಸ್ ಆಫ್ ಇವಾಗ ನಾನು ಸುಮಾರು 13 ವರ್ಷ ಆಗಿ ಇಂಡಸ್ಟ್ರಿಗೆ ಬಂದೆ. 13 ವರ್ಷ ಸುಮಾರು 16 ಸಿನಿಮಾಗಳಿಗೆ ಕೋ ಡೈರೆಕ್ಟರ್ ಅಸೋಸಿಯೇಟ್ ಆಗಿ ವರ್ಕ್ ಅನ್ನ ಮಾಡಿದ್ವಿ. ಸೊ ಒಂದು ಹೊಸ ಸಿನಿಮಾ ಅಂತ ಬಂದಾಗ ಒಬ್ಬ ಡೈರೆಕ್ಟರ್ಗೆ ಜವಾಬ್ದಾರಿ ತುಂಬಾ ಇರುತ್ತೆ, ಯಾಕಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಒಬ್ಬನೇ ನಿಭಾಯಿಸಬೇಕಾಗುತ್ತೆ. ನಾಳೆ ದಿವಸ ಯಾರು ಕೂಡ ಇವಾಗ 30-40 ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಬರ್ತಾರೆ ಹೋಗ್ತಾರೆ, ಕೆಲಸ ಮಾಡ್ತಾರೆ, ಅವ್ರ ಕೆಲಸ ಮುಗಿತಾ ಅಲ್ಲಿಗೆ ಹೋಗ್ತಾರೆ. ಇಡೀ ಸಿನಿಮಾ ಜರ್ನಿ ಮಾಡೋದು, ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ಗಳಿಗೂ ಕೂಡ ಅಷ್ಟು ಹೊಸ ಪ್ರೊಡ್ಯೂಸರ್ಸ್ಗಳಿಗೆ ನಾಲೆಡ್ಜ್ ಇರಲ್ಲ. ಯಾಕೆಂದ್ರೆ ಪಾಪ ಅವ್ರ ಸಿನಿಮಾಗಳನ್ನ ಮಾಡಿರೋದು. ಇಲ್ಲಿ ಟೋಟಲ್ ತಗೊಂಡೋಗ್ಬೇಕಾಗಿರೋನೇ ಡೈರೆಕ್ಟರ್, ಎಂಟೈರ್ ದ ಥಿಂಗ್ಸ್. ಅದಕ್ಕೆ ಕ್ಯಾಪ್ಟನ್ ಆಫ್ ದಿ ಶಿಪ್. ಸಿನಿಮಾ ಗೆದ್ರೆ ಎಲ್ಲಾರ್ದು ಹೆಸರಾಗುತ್ತೆ, ಸಿನಿಮಾ ಸ್ವತಃ ಡೈರೆಕ್ಟರ್ ಮಾತ್ರ ಹೆಸರು ಬರ್ತದೆ, ಬಿಕಾಸ್ ಆಫ್ ಅವನ ಅಷ್ಟು ಜವಾಬ್ದಾರಿ ತಗೊಂಡಿರ್ತಾನೆ. ಸೊ ಸೋಲ್ತು ಅಂದ್ರೆ ಆ ಸೋಲನ್ನು ಕೂಡ ಒಪ್ಕೋಬೇಕು, ಅದು ಅವನದೇ ಜವಾಬ್ದಾರಿ ಆಗಿರುತ್ತೆ, ಬೇರೆ ಯಾರ್ದು ಬರೋದಿಲ್ಲ. ಯಾರೇ ಹೇಳ್ಬೋದು ನಂದಲ್ಲ ಅವ್ರದ್ದು ಇವ್ರದ್ದು ಅಂತ, ಬಟ್ ಎಂಡ್ ಆಫ್ ದಿ ಡೇ ಯಾಕಂದ್ರೆ ಅವನು ಎಸ್ ಅಂದ್ರೆ ಮಾತ್ರ ಶಾರ್ಟ್ ಓಕೆ ಆಗುತ್ತೆ, ಅವನ ಎಸ್ ಅಂದ್ರೆ ಮಾತ್ರ ಆಕ್ಟರ್ಗಳು ಆಕ್ಟ್ ಮಾಡ್ತಾರೆ, ಅವನ ಎಸ್ ಅಂದ್ರೆ ಮಾತ್ರ ಪ್ರೊಡ್ಯೂಸರ್ ದುಡ್ಡು ಕೊಡ್ತಾರೆ, ಇಲ್ಲಾಂದ್ರೆ ಬರಲ್ಲ. ಇದು ಎಷ್ಟು ಗೆಲುವನ್ನ ಡೈರೆಕ್ಟರ್ ತಗೊಂತಾನೋ, ಗೆಲುವಿಗಿಂತ ಹೆಚ್ಚು ಸೋಲುಗಳನ್ನ ಡೈರೆಕ್ಟರ್ ಒಪ್ಕೋಬೇಕಾಗುತ್ತೆ. ಒಪ್ಕೊಂಡಿದ್ದಾರೆ ತುಂಬಾ ಜನ ಕೂಡ. ಕೆಲವರು ವಾದಿಸ್ಬೋದು ಇಲ್ಲ ನಾನು ಆಗಲ್ಲ ಅಂತ ಹೇಳಿ, ಅದೆಲ್ಲ ಇಲ್ಲ. ಯಾಕಂದ್ರೆ ಆಸ್ ಅ ಡೈರೆಕ್ಟರ್ ನಾನು ಕೂಡ ಸೋತಿದ್ದೀನಿ ಅಂದ್ರೆ ಸೋತಿದ್ದೀನಿ, ಯಾಕಂದ್ರೆ ನಂದೇ ಜವಾಬ್ದಾರಿ ಇದು. ಯಾಕಂದ್ರೆ ನಾನೇ ಕತೆ ಓಕೆ ಮಾಡ್ಬೇಕಂತಂದ್ರೆ ನಂದೇ ಜವಾಬ್ದಾರಿ ಇರೋದು. ಈ ಕತೆ ಸರಿ ಇಲ್ಲ ಅಂತ ಹೇಳೋಷ್ಟು ಡಿಸಿಷನ್ ನಮ್ಮಲ್ಲಿ ಇರುತ್ತೆ. ಬೇಡ ಅಂದ್ರೆ ಅದು ಕಟ್ ಆಗುತ್ತೆ, ಅದು. ಸೊ ಬೇಕು ಅಂದಾಗ ಅದು ಕಂಟಿನ್ಯೂ ಆಗುತ್ತೆ. ಸೊ ಹಾಗಾಗಿ 2017ರಲ್ಲಿ ನಾವು ಅದನ್ನ ಶೂಟ್ ಅನ್ನ ಶುರು ಮಾಡಿದ್ವಿ ಕೆಲವು ದಿನಗಳ ನಂತರ. ಸೊ ಶೂಟಿಂಗ್ ಎಲ್ಲ ಚೆನ್ನಾಗಾಯ್ತು. ಎಲ್ಲ ಹೊಸ ಆರ್ಟಿಸ್ಟ್, ಶುಭಾಪುಂಜ ಮೇಡಮ್ ಇದ್ರು, ಇನ್ನೊಂದು ಅಷ್ಟು ಜನ ಹೊಸ ಆರ್ಟಿಸ್ಟ್ ಗಳನ್ನ ಹಾಕೊಂಡು ಒಂದು ಒಳ್ಳೆ ಕಂಟೆಂಟ್, ಅದು ರಿಯಲ್ ಬೇಸ್ಡ್ ಸಬ್ಜೆಕ್ಟ್ ನಾವು. ಯಾಕಂದ್ರೆ 2 ಸಿನಿಮಾನು ಬೇಸ್ಡ್ ಆನ್ ರಿಯಲ್ ಇನ್ಸಿಡೆಂಟ್ ಮಾಡಿರ್ತಕ್ಕಂಥದ್ದು. ಬಿಕಾಸ್ ಆಫ್ ಸಿನಿಮಾ ಅಂದ್ರೆ ಇಟ್ ಇಸ್ ನಾಟ್ ಓನ್ಲಿ ಫಾರ್ ಎಂಟರ್ಟೈನ್ಮೆಂಟ್ ಅಲ್ಲ, ಎಂಟರ್ಟೈನ್ಮೆಂಟ್ 80% ಇದ್ರೆ ಒಂದು 20% ಒಂದು ಮೆಸೇಜ್ ನಾಲೆಜ್ ಬೇಕು. ಇವಾಗ ವಿಚಾರ, ಫಾರ್ ಎಕ್ಸಾಂಪಲ್ ಇವಾಗ ರೀಸೆಂಟ್ ಆಗಿ ಇದ್ರೋ ಭೀಮಾ ತಗೊಂಡ್ರು ನಾವು ಅದೇ ಹೇಳುವಂಥದ್ದು. ಯಾಕಂದ್ರೆ ಅಲ್ಲೊಂದು ಏನೋ ವಿಷಯನ ಹೇಳಿದ್ದಾರೆ, ಡ್ರಗ್ಸ್ ಗಳಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಹೇಳಕ್ ಹೋಗಿದ್ದಾರೆ. ಸೊ ಅವಾಗಿನ ಅಣ್ಣವ್ರ ಸಿನಿಮಾಗಳಿಂದ ನೋಡಿದಾಗ ನಾಟ್ ಓನ್ಲಿ ಎಂಟರ್ಟೈನ್ಮೆಂಟ್ ಅಲ್ಲ, ಎಂಟರ್ಟೈನ್ಮೆಂಟ್ ಮನರಂಜನೆ ಜೊತೆಗೆ ಒಂದು ಮೆಸೇಜ್ ಅನ್ನ ಕೊಡ್ತಕ್ಕಂಥದ್ದು ಸಿನಿಮಾ ಅಂತ, ಅದನ್ನ ನಾನು ಅವತ್ತಿಂದ ಪಾಲಿಸ್ಕೊಂಡು ಬಂದಿರ್ತಕ್ಕಂಥದ್ದು. ಸೊ ಸಿನಿಮಾನು ಚೆನ್ನಾಗಾಯ್ತು. 2018ರಲ್ಲಿ ರಿಲೀಸ್ ಆಯ್ತು. ರಿಲೀಸ್ಗೆ ಬಿಫೋರ್ ಏನಂದ್ರೆ ಒಂದು 15 ದಿವಸ ಮುಂಚೆ ಸೆನ್ಸಾರ್ಗೆ ಅಪ್ಲೈ ಮಾಡಿದ್ವಿ. ಸೆನ್ಸಾರ್ ಆಫೀಸರ್ ಹತ್ರ ಹೋದ್ವಿ ನಾವು. ಸೆನ್ಸಾರ್ ಸಿನಿಮಾವನ್ನ ನೋಡಿದ್ರು. ಅಲ್ಲೂ ಕೂಡ ಹೇಳಿದ್ರು ಈ ತರ ವಿಚಾರಗಳು ಸಿನಿಮಾ ಜನಗಳಿಗೆ ಬರ್ಬೇಕು ಅಂದ್ರೆ ಅವ್ರು ಶುರು ಮಾಡೋದು ಯಾವ ರೀತಿ, ಓಕೆ ಚೆನ್ನಾಗಿದೆ ರೀ, ಬಟ್ ನಿಮ್ ಸಿನಿಮಾಗೆ ಎ ಸರ್ಟಿಫಿಕೇಟ್. ಫಸ್ಟ್ ಸಿನಿಮಾ ಎ ಸರ್ಟಿಫಿಕೇಟ್ ಅಂದಿದ ತಕ್ಷಣ ನನ್ಗೆ ನಮ್ಮ ಮೈಂಡ್ ಅಲ್ಲೆಲ್ಲ ಏನಿರುತ್ತೆ ಅಂದ್ರೆ, ಈಗ ಡೈರೆಕ್ಟರ್ ಅಂದಿದ ತಕ್ಷಣ, ಯಾಕಂದ್ರೆ ಅಸೋಸಿಯೇಟ್ ಆಗ್ಲಿ ಕೋ ಡೈರೆಕ್ಟರ್ಗಳಾಗ್ಲಿ ಬೇರೆ ಬೇರೆ ಸಿನಿಮಾಗಳಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಸೆನ್ಸಾರ್ ಅವ್ರಿಗೂ ಯಾರು ಇರಲ್ಲ. ಅವ್ರೇನಂತಂದ್ರೆ ಪ್ರೊಡಕ್ಷನ್ ಮುಗಿತಾ ಇದ್ದಂಗೆ ಇನ್ನೊಂದು ಪ್ರೊಡಕ್ಷನ್ ಹೊರಟೋಗ್ತಾರೆ, ಪೋಸ್ಟ್ ಪ್ರೊಡಕ್ಷನ್ ಕೆಲವ್ರು ಯಾರು ಇರ್ತಾರೆ, ಇನ್ಯಾರು ಇರೋದಿಲ್ಲ. ಸೊ ಡೈರೆಕ್ಟರ್ ಒಬ್ಬನೇ ನನಗೆ ಎ ಸರ್ಟಿಫಿಕೇಶನ್ ಅಂದಿದ ತಕ್ಷಣ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಟೀಮಲ್ಲಿ ಒಂದು 2-3 ಜನ ಇದ್ರು, ಅವ್ರ ಹತ್ರ ಡಿಸ್ಕಷನ್ ಮಾಡ್ಕೊಂಡ್ವಿ. ಕೇಳಿದೆ ಯಾಕೆ ಅಂತ ಪ್ರಶ್ನೆ ಮಾಡ್ಬೇಕು. ಯಾಕಂದ್ರೆ ಬೇರೆ ಯಾರು ಗೊತ್ತಿರೋರು ಇರಲ್ಲ, ಅಥವಾ ನಮ್ದೇನೋ ನಮ್ಗೆ ಯಾರೋ ಗಾಡ್ ಫಾದರ್ ಇದ್ದಾರೆ, ಬ್ಯಾಕ್ ಎಂಡ್ ಅಲ್ಲಿ ತಿಳಿಸ್ಕೊಡೋರು ಇರಲ್ಲ. ಇದರಿಂದ ಏನ್ ಪ್ರಾಬ್ಲಮ್ ಏನಾಗುತ್ತೆ ಅಂತ ಗೊತ್ತಿರುತ್ತೆ, ಬಟ್ ಅಲ್ಲಿ ಅವ್ರ ಮುಂದೆ ಮಾತಾಡ್ಬೇಕಾದ್ರೆ ಅಷ್ಟು ಯಾವ ರೀತಿ ಮಾತಾಡ್ಬೇಕು ಅನ್ನೋದು. ಯಾಕಂದ್ರೆ ಅವರು ಆಫೀಸರ್ಸ್, ಅವ್ರ ಹತ್ರ ಅದು ಇದು, ಈ ಒಂದು ಭಯದಲ್ಲೇ ನಾವು ಜನರಲ್ ಯಾರೇ ಫಿಲ್ಮ್ ಮೇಕರ್ಸ್ ಹೋದ್ರು ಸೆನ್ಸಾರ್ ಅಲ್ಲಿ ಕುತ್ಕೊಂಡಾಗ ಕೈಕಲ್ ನಡೀತಾ ಇರುತ್ತೆ. ಅವರು ನನ್ಗೆ ಹೇಳಿದ್ರು ಯಾಕೆ ಅಂತ ನಾನು ಕೇಳಿದೆ. ಅವ್ರು ಹೇಳಿದ್ರು ನೋಡಪ್ಪ ಇಷ್ಟಿದೆ. ಅವ್ರು ಫಸ್ಟ್ ಹೇಳಿದ್ರು ಸೌಂಡ್ ತುಂಬಾ ಜಾಸ್ತಿ ಇದೆ, ಸೌಂಡ್ ಇರೋದ್ರಿಂದ ನಿಮ್ಮ ಸಿನಿಮಾ ಎ ಸರ್ಟಿಫಿಕೇಶನ್ ಅಂತ. ನಾನು ಹೇಳಿದ ಸೌಂಡ್ಗೂನು ಮತ್ತೆ ಸಿನಿಮಾ ಕಂಟೆಂಟ್ಗೂ ಸಂಬಂಧನೇ ಇಲ್ವಲ್ಲ ಸರ್, ನಾವು ಅಲ್ಲೇನು ವಲ್ಗಾರಿಟಿ ತೋರಿಸಿಲ್ಲ, ಯಾವುದೇ ರೀತಿಯಾದಂತ ಕೆಟ್ಟ ವಿಚಾರಗಳನ್ನ ತೋರಿಸಿಲ್ಲ, ಅಥವಾ ಯಾವುದೇ ವಲ್ಗಾರಿಟಿ ಅನ್ನೋದು ಇಲ್ವೇ ಇಲ್ಲ ಅಲ್ಲಿ.
ಅಥವಾ ತುಂಬಾ ಬ್ಲಡ್ ತೋರಿಸ್ಬಿಟ್ಟಿದೀವಿ ಅಪ್ಪ ನೋಡಕ್ ಆಗಲ್ಲ ಅನ್ನೋ ತೋರದ್ದು ಇಲ್ಲ. ಯಾಕಂದ್ರೆ ಎಷ್ಟೋ ಬ್ಲಡ್ ಕೊಟ್ಟಿರುವಂತ ಸಿನಿಮಾಗಳಿಗೆ UA ಸರ್ಟಿಫಿಕೇಶನ್ ಬಂದಿರೋ ನಾವು ತುಂಬಾ ನೋಡಿದ್ವಿ ದೊಡ್ಡ ದೊಡ್ಡ ಸ್ಟಾರ್ ಅವರು ನನಗೊಂದು ಲಿಸ್ಟ್ ಕೊಟ್ರು. ಲಿಸ್ಟ್ ಕೊಟ್ಟು ನೋಡಿದ ತಕ್ಷಣ ನನ್ನ ಕೈಕಾಲೆಲ್ಲ ನಡ್ಕೊಂಡ್ರು. ಒಂದು ಸುಮಾರು ಏನಿಲ್ಲ ಅಂದ್ರೆ ಒಂದು 30 ನಿಮಿಷ ಕಟ್ ಮಾಡಿ ಅಂತ. ನನ್ನ ಸಿನಿಮಾ ಇರೋದೇ 100 ಮಿನಿಟ್ಸ್. ಸೊ 30 ನಿಮಿಷ ಕಟ್ ಮಾಡು ಅಂತಂದ್ರೆ ಇನ್ನ ಏನ್ ಮಾಡಕ್ಕಾಗುತ್ತೆ, 70 ನಿಮಿಷಕ್ಕೆ ಸಿನಿಮಾ ಮಾಡ್ಬಿಟ್ಟು ಆಮೇಲೆ ಮೇಜರ್ ಕಂಟೆಂಟೇ ಕಟ್ ಮಾಡಿ ಅಂತಂದ್ರು. ಆಮೇಲೆ ಹಂಗೂ ಡಿಸ್ಕಸ್ ಮಾಡಪ್ಪ, ನಿಮ್ಗೆ ಇಷ್ಟ ಇರೋ ತಗೋ, ಇಲ್ಲ ಅಂದ್ರೆ ರಿವೈಸ್ ಕಮಿಟಿಗೆ ಹೋಗು, ನಮ್ದೇನು ಅಬ್ಜೆಕ್ಷನ್ ಇಲ್ಲ, ದಿಸ್ ಇಸ್ ವಾಟ್ ನಮ್ಮ ಡಿಸಿಷನ್ ಇದು ಅಂತ ಹೇಳಿ ಅವರು. ಆಮೇಲೆ ನಾನು ಮತ್ತೆ ಪ್ರೊಡ್ಯೂಸರ್ ಹತ್ರ ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ವಿ. ಡಿಸ್ಕಷನ್ ಮಾಡಿ ಓಕೆ ಇನ್ನೇನ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ಕಟ್ ಮಾಡ್ಬಿಟ್ರೆ ಪ್ರಯೋಜನ ಇಲ್ಲ, ನಾವು ಟಿವಿ ಬೇಕಾದ್ರೆ ಆಮೇಲೆ UA ಮಾಡ್ಕೊಳ್ಳೋಣ ಅಂತ ಹೇಳಿ ಸರಿ ಅಂದ್ಬಿಟ್ಟು ತಗೊಂಡ್ವಿ. A ಸರ್ಟಿಫಿಕೇಶನ್ ತಗೊಂಡ್ವಿ. ಪ್ರಮೋಷನ್ ಚೆನ್ನಾಗಿ ಮಾಡಿದ್ವಿ, ಚೆನ್ನಾಗಿ ರೀಚ್ ಆಯ್ತು. ತುಂಬಾ ಜನ ಸಿನಿಮಾ ಒರಿಜಿನಲ್ ಆಡಿಯನ್ಸ್ ಬಂದು ಸಿನಿಮಾವನ್ನ ನೋಡಿದ್ರು. ಸಿನಿಮಾ ನೋಡಿ ಅದಾಗಿ ಬಿಸ್ನೆಸ್ ಆಯ್ತು, ಹಿಂದಿ ರೈಟ್ಸ್ ಹೋಯ್ತು, ಡಿಜಿಟಲ್ ರೈಟ್ಸ್ ಹೋಯ್ತು, ತೆಲುಗು, ತಮಿಳು, ಮಲಯಾಳಂ ಎಲ್ಲಾ ರೈಟ್ಸ್ ಸೆಲ್ ಆಯ್ತು. ಫ್ರಾಂಕ್ ಆಲ್ಮೋಸ್ಟ್ ಬಂತು. ರೀಸೆಂಟ್ ಆಗಿ ಸಬ್ಸಿಡಿ ಕೂಡ ಬಂತದ್ದು. ಯಾಕಂದ್ರೆ 2018 ಮಾಡಿ ಸಬ್ಸಿಡಿ ಇವಾಗ ಬರ್ತಾ ಇದೆ. ಅದ್ರದ್ದು ಒಂದು ದೊಡ್ಡ ಇದೆ ಮಾಫಿಯಾ ಅಂತ ಹೇಳಕ್ಕಾಗಲ್ಲ, ಅಥವಾ ಅದು ಏನು ಪ್ರಾಬ್ಲಮ್ ಅಂತಾನು ಗೊತ್ತಾಗ್ತಾ ಇಲ್ಲ. ಇವಾಗ ಬಂದಿದೆ ಅಂದ್ರೆ ಮಿನಿಮಮ್ ಒಂದು 15-20 ದಿವಸ ಆಯ್ತು. ಮೊನ್ನೆ ರೀಸೆಂಟ್ ಆಗಿ ಪ್ರೊಡ್ಯೂಸರ್ ಫೋನ್ ಮಾಡೋದು. ಅದಂತೂ ತುಂಬಾ ಪಾಪ ಕಷ್ಟಪಟ್ಟು ತುಂಬಾ ಪ್ರೊಡ್ಯೂಸರೇ ಓಡಾಡಿದ್ದಾರೆ ಅಂತ. ಕೆಲವು ದಿನಗಳ ನಂತರ ಪ್ರೊಡ್ಯೂಸರ್ ಮುತ್ತುರಾಜು ಹೆವಿ ಓಡಾಡಿ, ನೈಟ್ ಅಂಡ್ ಡೇ ಓಡಾಡಿ, ಎಲ್ಲಂದ್ರೆ ಏನೋ ಆಮೇಲೆ ಯಾರೋ ಒಬ್ಬನ್ ಕೊಟ್ಟಿದ್ವಿ, ಅದೇನೋ ಇದು IT ಮಾಡೋದಕ್ಕೆ ಅದೆಲ್ಲ ಇಶ್ಯೂಸ್ ಎಲ್ಲ ಆಗಿ ರೀಸೆಂಟ್ ಆಗಿ ಬಂತು. ಸೊ ಅವರೇಜ್ ಒಂದು ಹೆಸರು ಆಯ್ತು, ಪ್ಲಸ್ ಒಂದಷ್ಟು ಹಾಕಿದ್ದಕ್ಕೆ ಅಂದ್ರೆ ಫುಲ್ ಎಲ್ಲ ರಿಟರ್ನ್ ಬಂತು ಅನ್ನೋದೇನಿಲ್ಲ, ಅಲ್ಲಿಗೆ ಸರಿ ಆಯ್ತು, ತೃಪ್ತಿ ಆಯ್ತು. ಅದಾದ್ಮೇಲೆ UA ಸರ್ಟಿಫಿಕೇಶನ್ಗೆ TV ರೈಟ್ಸ್ ಅಲ್ಲಿ ಕೇಳಿದ್ರೆ ಯಾವ್ದೋ ಒಂದು ಚಾನಲ್ UA ಮಾಡ್ಸೋಣ ಅಂತ ಹೋದೆ. ನಾನು ಅದೇ ಆಫೀಸರೇ ಹೋದ್ಮೇಲೆ ಕೇಳಿದ ತಕ್ಷಣ ಅವ್ರೇನ್ ಮಾಡಿದ್ರು, ಹೌದಾ UA ಸರಿ ಅನ್ಬಿಟ್ಟು ನೋಡಪ್ಪ ಅನ್ಬಿಟ್ಟು ಬರೀ ನಂಬ್ತಿರೋ ಬಿಡಿದ್ರೆ ಒಂದು 3-4 ನಿಮಿಷದ ಮಾತ್ರ ಕಟ್ಲಿಸ್ಟ್ ಕೊಟ್ಟಿದ್ದಾರೆ. ನನಗೆ ಶಾಕ್ ಆಗೋಯ್ತು. ಅಲ್ಲ ನಾನು ಅವ್ರ ಹತ್ರ ಮಾತಾಡಂಗಿಲ್ಲ ಸರ್, ಅವತ್ತು ಇಷ್ಟು ಕೊಟ್ರೆ ನೀವು ಅವತ್ತೇ ಕೇಳ್ಬೇಕಿತ್ತು ಅನ್ನೋ ಹತ್ರ ಒಂದು ಉತ್ತರ ಬರುತ್ತೆ. ಆಮೇಲೆ ಯಾವುದೇ ರೀತಿಯಾದ ಪ್ರಾಪರ್ ರೈಟ್ ವೇ ನಲ್ಲಿ ನಮಗೆ ಗೈಡ್ ಮಾಡುವಂತ ಇಲ್ಲ ಇಂಡಸ್ಟ್ರಿನ. ಯಾವುದೇ ವಿಚಾರದಲ್ಲಿ ಹೋದ್ರು ಪ್ರಾಪರ್ ಆಗಿ ಗೈಡ್ ಮಾಡೋರು ಒಬ್ರು ಇಲ್ಲ. ಅವ್ರೇನೋ ನನಗೆ ಏನ್ ಲಾಭ ಆಗುತ್ತೆ, ಸೊ ಅಥವಾ ಇವನು ಅಕಸ್ಮಾತ್ ಆಗ್ಬಿಡ್ತು ಅಂದ್ರೆ ಇವ್ನಿಗೆ ಏನಾದ್ರು ಪ್ರಾಫಿಟ್ ಆಗ್ಬಿಡುತ್ತಾ, ಈ ಕನ್ಫ್ಯೂಷನ್ಸ್ ಇಂಡಸ್ಟ್ರಿ ನಡೀತಾ ಇರೋದು. ಯಾರೋ ಒಬ್ಬ ಪರ್ಫೆಕ್ಟ್ ಆಗಿ ಗೈಡ್ ಮಾಡಿ ನಾನು ಇಂಡಸ್ಟ್ರಿನ ನಿನ್ ಕರ್ಕೊಂಡು ಹೋಗ್ತೀನಿ, ನಿಮ್ಗೆ ಈ ವಿಚಾರ ಮಾತಾಡು, ಈ ವಿಚಾರ ಮಾತಾಡ್ಬೇಡ ಅಂತ ಹೇಳ್ಕೊಡುವಂತ ಒಬ್ಬ ವ್ಯಕ್ತಿ ಕೂಡ ಇಂಡಸ್ಟ್ರಿನಲ್ಲಿ ಇಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸ್. ಬೇರೆಯವ್ರಿಗೆ ಏನೋ ಅನ್ನೋದು ನನಗೆ ಗೊತ್ತಿಲ್ಲ. ಈ ಸೆನ್ಸರ್ ಮಾಡಿಸ್ಬೇಕಾದ್ರೆ ಸೆನ್ಸರ್ ಆಫೀಸರ್ ಅಷ್ಟು ನಾವು ಎಜುಕೇಟೆಡ್ ಅಫ್ಕೋರ್ಸ್ ಎಜುಕೇಟೆಡ್, ಬಟ್ ನಾನು ಹೇಳೋದು ಅವರಿಗಿರುವ ನಾಲೆಜ್, ಅವರೊಂದು ಜಜ್ಮೆಂಟ್ ತಗೊಳ್ಳೋದ್ರಿಂದ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅನ್ನೋದೊಂದು ನಾನು ಒಂದು ಹೇಳ್ತಾ ಇರೋದು. ಆದ್ರೂ ಸೆನ್ಸರ್ ಆಫೀಸರ್ ಜೊತೆ ಪ್ಯಾನಲ್ ಅಲ್ಲಿ ಕೂತ್ಕೊಳ್ಳೋರು, ಸಿನಿಮಾ ಸಂಬಂಧಪಟ್ಟವರು, ಜರ್ನಲಿಸ್ಟ್ಗಳು ಕೂತಿರ್ತಾರೆ. ಯಾವ ಬೇಸಿಸ್ ಮೇಲೆ ಒಂದು ಸಿನಿಮಾನ ಅವರು ಅಳಿತಾರೆ ಅನ್ನೋದು ನನ್ಗೆ ಈಗಲೂ ಇರೋ ಪ್ರಶ್ನೆ. ಬಿಕಾಸ್ ನಾನು ಅಂಬುಜವನ್ನು ನೋಡಿದ ಕಾರಣ, ಅಂಬುಜದಲ್ಲಿ ಅದು ಒಂದು ರೀತಿಯಲ್ಲಿ ಮಕ್ಕಳ ರಿಲೇಟೆಡ್ ಸಿನಿಮಾ. ಒಂದು ಅಫ್ಕೋರ್ಸ್ ಹಾರರ್ ಕಂಟೆಂಟ್ ಇದ್ರು ಅದು ನಿಮಗೆ ಬೆಚ್ಚಿ ಬೀಳುವಂತ ಅಂಶಗಳೇನಿಲ್ಲ, ತುಂಬಾ ನಾಲೆಜ್ ಕೊಡುವ ಸಿನಿಮಾ. ಕೊಟ್ಟ ರೀಸನ್ ನನಗೆ ನೀವೇ ಹೇಳಿದ್ದು, ಕೊಟ್ಟ ರೀಸನ್ ಡಾಕ್ಟರ್ನ ನೀವು ಸ್ವಲ್ಪ ಮಕ್ಕಳಿಗೆ ಭಯ ಪಡುವ ರೀತಿಯಲ್ಲಿ ತೋರಿಸಿದ್ದೀರಿ ಅನ್ನೋದು. ಈ ಪ್ಯಾನಲ್ ಅಲ್ಲಿ ಕೂತ್ಕೊಡೋರಲ್ಲಿ ಒಂದಿಬ್ರು ಜನ ಸಿನಿಮಾದವರು ಇರ್ತಾರೆ. ಸಿನಿಮಾವನ್ನಾಗಿ ನೋಡದೆ ಅವರದ್ದೇ ಒಂದು ಆಂಗಲ್ ಅಲ್ಲಿ ನೋಡೋದ್ರಿಂದ ಒಬ್ಬ ಡೈರೆಕ್ಟರ್ಗೆ, ಒಂದು ಪ್ರೊಡಕ್ಷನ್ ಹೌಸ್ ಎಷ್ಟರ ಮಟ್ಟಿಗೆ ಅದು ನೆಗೆಟಿವ್ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಸಿನಿಮಾ ಅಂಬುಜ. ಖಂಡಿತ ಏನಂತಂದ್ರೆ ನಾನು ಅದು ಹೇಳ್ಬಿಡ್ತೀನಿ ಮೇಡಮ್. ಫಸ್ಟ್ ಸಿನಿಮಾ ನಂದು A ಸರ್ಟಿಫಿಕೇಶನ್ ಆಗಿ ನಾನು ಕಥೆ ಪ್ರೊಡ್ಯೂಸರ್ ಕೊಟ್ಟಾಗಿಂದಲೂ ಪ್ರೊಡ್ಯೂಸರ್ ಜೊತೆ ಡಿಸ್ಕಷನ್ ಮಾಡ್ಕೊಂಡೇ ಹೋಗ್ತಾ ಇದೆ. ಇಲ್ಲ ಸರ್ UA ಸರ್ಟಿಫಿಕೇಶನ್ ಬರಬೇಕು, UA ಸರ್ಟಿಫಿಕೇಶನ್ ಗೋಸ್ಕರನೇ ಮಾಡೋಣ ಅಂತ. ಅದ್ರಲ್ಲಿ ಇದ್ದಂತ ತುಂಬಾ ಭಯ ಪಡಿಸುವಂತ ಸೀನ್, ಯಾಕಂದ್ರೆ ಸೌಂಡ್ ಜಾಸ್ತಿ ಆಗುತ್ತೆ, ಅದು ಇದು ಅಂತ ಏನೋ ಇರಲ್ಲ, ಕಥೆಗಳು ಹೊಡೆದಿದ್ರಲ್ಲ, ಇದೆಲ್ಲ ಬಿಟ್ಟು ಇಲ್ಲ ಸಿನಿಮಾ ಚೆನ್ನಾಗಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದಾನೆ ಡೇ 1 ಇಂದನೂ ಕೂಡ ನಾವು ಕಥೆಯನ್ನ ಇಟ್ಕೊಂಡೆ ಹೋಗಿ UA ಸರ್ಟಿಫಿಕೇಶನ್ ಸಿನಿಮಾ ಅಂತ. ಅದಕ್ಕೋಸ್ಕರ ನೀವು ಆ ಸಿನಿಮಾ ನೋಡಿದ್ರೆ ಇದುವರೆಗೂ ಒಂದು ಭಯ ಆಗುವಂತ ಅಂಶ ನಿಮ್ಮಲ್ಲಿಲ್ಲ. ಭಯ ಆಗುತ್ತೆ ಅಂತ ಕರ್ಕೊಂಡು ಹೋಗ್ತೀವಿ ವಿನಃ ಅಲ್ಲಿ ಭಯ ಆಗೋದಿಲ್ಲ. ಯಾವುದೇ ರೀತಿಯ ತುಂಬಾ ಎಕ್ಸಾಜುರೇಟ್ ಮಾಡಿ ಎಲ್ಲೂ ಕೂಡ ತೋರಿಸಿಲ್ಲ, ತುಂಬಾ ವಿಕಾರವಾಗಿ ಏನೂ ಕೂಡ ತೋರಿಸಿಲ್ಲ. ನಿಮಗೆ ಸಿನಿಮಾ ನೋಡಿದ್ರೆ ಅದು ಗೊತ್ತಾಗುತ್ತೆ. ಸೊ ಹೀಗಿದ್ದು ಕೂಡ ಸಿನಿಮಾ ಆಯ್ತು, ನಾನು ಪ್ರೊಡ್ಯೂಸರ್ ಎಲ್ಲರೂ ಹ್ಯಾಪಿ, ಅಂದ್ರೆ ಒಂದು ಚೆನ್ನಾಗಿರೋ ಕಂಟೆಂಟ್ ಅನ್ನ ಮಾಡಿದ್ವಿ, ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಡುವಂತ ಸಿನಿಮಾನ ಮಾಡಿದ್ರೆ ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯನ ಜನಗಳ ಮುಂದೆ ಇಡುವಂತ ಒಂದು ಪ್ರಯತ್ನ ಪಟ್ಟಿದ್ದೀವಿ ಅನ್ನೋ ಉದ್ದೇಶದಿಂದ ಇಡೀ ನಾನು ಪ್ರೊಡ್ಯೂಸರ್ ಹೋದ್ವಿ. ಸೇಮ್ ಅದೇ ಯಾವ ಸ್ಟುಡಿಯೋದಲ್ಲಿ ನಾವು SRV ಸ್ಟುಡಿಯೋದಲ್ಲಿ ನಾವು ಲಾಸ್ಟ್ ಸಿನಿಮಾ ಮಾಡಿದ್ವಿ, ಸೇಮ್ ಸ್ಟುಡಿಯೋದಲ್ಲಿನೇ ಸೇಮ್, ಅಂದ್ರೆ ಸೆನ್ಸಾರ್ ಆಫೀಸರ್ ಮಾತ್ರ ಈ ಸಲ ಚೇಂಜ್. ಸೊ ನಾವ್ ಅನ್ಕೊಂಡ್ವಿ ಓಕೆ ಇದು UA ಸರ್ಟಿಫಿಕೇಶನ್ ಪಕ್ಕ, ಏನು 1-2 ಬಂತು ಅಂತ ಅಂದ್ರೆ ಮ್ಯೂಟ್ ಮಾಡ್ಬೋದು ಡೈಲಾಗ್ ಅಲ್ಲಿ 1-2 ಅಂದ್ರೆ ಅದು ಕೂಡ ವಲ್ಗರ್ ಡೈಲಾಗ್ಸ್ ಅಂತೂ ಒಂದು ಇಟ್ಟಿರ್ಲಿಲ್ಲ ಈ ಸಲ. 1-2 ಕಡೆ ಮ್ಯೂಟ್ ಮಾಡಬಹುದು, ಇಟ್ ಇಸ್ ನಾಟ್ ಅ ಮ್ಯಾಟರ್ ಅನ್ನೋದು ಅನ್ಕೊಂಡ್
ಹೋಗಿ ಸಿನಿಮಾ ಎಲ್ಲ ಆಯ್ತು. ಫ್ರಾಂಕ್ಲಿ ಅವರು ಎಲ್ಲ 5 ಜನ ಸಿನಿಮಾಗಳನ್ನ ನೋಡಿದಂತ ಯಾರ್ಯಾರು ಆಫೀಸರ್ ಬಿಟ್ಟು ಇನ್ನೊಂದು 4 ಜನ ಒಬ್ರು ಯಾರೋ ಸೋಷಿಯಲ್ ಆಕ್ಟಿವಿಟೀಸ್ ಅಂತ, ಇನ್ನೊಬ್ರು ಬಂದು ಸಿನಿಮಾ ಜರ್ನಲಿಸ್ಟ್, ಇನ್ನೊಂದಿಬ್ರು 3 ಜನ ಯಾರೋ ಆ ಒಂದು ಪ್ರೊಡಕ್ಷನ್ ಮಾಡಿದಂಥವ್ರು. ಆಮೇಲೆ ಸಮಾಜದಲ್ಲಿ ಒಂದು ಏನಿದೆ ಬುದ್ಧಿವಂತರು ಅಂತ ಹೇಳಿಸ್ಕೊಂಡಿರುವಂತ ವ್ಯಕ್ತಿಗಳಂತ ಅನ್ಕೊಂಡಿದ್ವಿ ನಾವು. ಅಲ್ಲಿ ಹೋಗಿ ಸಿನಿಮಾವನ್ನ ನೋಡಿ ಅವರು ಫ್ರಾಂಕ್ಲಿ ಹೇಳ್ತೀವಿ ದೇವರ ಅಂದ್ರೆ ಗಾಡ್ ಪ್ರಾಮಿಸ್ ಅವರು ಆಫೀಸರ್ ಕೂಡ ಅಪ್ರಿಶಿಯೇಟ್ ಮಾಡಿದ್ರು. ಆಮೇಲೆ ಅಲ್ಲಿ ಇತ್ತಂತವ್ರು ಕೂಡ ಅಪ್ರಿಶಿಯೇಟ್ ಮಾಡಿದ್ರು. ಫಸ್ಟ್ ಇದು ಕೂಡ ಸತ್ಯ, ಇದು ಯಾವುದು ನಾವು ಯಾಕಂದ್ರೆ ಅವ್ರ ಆಫೀಸರ್ ನೋಡಿದ್ರೆ ನೋಡಬಹುದು, ಸುಳ್ಳು ಹೇಳೋ ಅವಶ್ಯಕತೆನೂ ನಮ್ಗಿಲ್ಲ. ಪ್ರೊಡ್ಯೂಸರ್ ಕೂಡ ಅಲ್ಲೇ ಜೊತೆನಲ್ಲೇ ಇದ್ರು, ಯಾರ ಮುಂದೆ ನಾವು ಸುಳ್ಳು ಹೇಳಿ ಇದನ್ನ ಮಾಡ್ಕೊಳ್ಳೋ ಅವಶ್ಯಕತೆ. ಅಪ್ರಿಶಿಯೇಟ್ ಮಾಡಿ ಆಮೇಲೆ ಬಂದ್ರು, ನೋಡಪ್ಪ UA ಸರ್ಟಿಫಿಕೇಟ್, ಸಾರಿ ನೀವೇನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಅನ್ನೋದು ನಾನು U ಹಾಕಿದೆ. ಬಿಕಾಸ್ ಆಫ್ U ಹಾಕಿದ್ರೆ U ಏನಾದ್ರು ಬರುತ್ತೆ ಅನ್ನೋ ಒಂದು ಉದ್ದೇಶ. ಯಾಕೆ UA ಕೇಳಿದ್ರೆ ಆಮೇಲೆ ಮತ್ತೆ ಇದಾಗಬೇಕು ಅಂತ, ನೀವ್ ಯಾಕೆ UA ಹಾಕಿದ್ದೀರಾ ಅಂತ. ಸರ್ ನಂದು ಸಿನಿಮಾ ಇಟ್ ಇಸ್ ಬೇಸ್ಡ್ ಆನ್ ಒಂದು ಕ್ರೈಮ್ ಸಂಬಂಧಪಟ್ಟಂತದ್ದು, ಇದ್ರಲ್ಲಿ ಯಾವುದೇ ರೀತಿಯಾದಂತಹ ವಲ್ಗಾರಿಟಿ ಇಲ್ಲ, ಹಿಂಸೆ ಇಲ್ಲ, ಆಮೇಲೆ ಏನಿರೋ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ನ ಕೊಡ್ಬೇಕು. ಯಾಕಂದ್ರೆ ಈಗ ನನ್ಗೆ ಒಂಚೂರು ಮೆಚುರಿಟಿ ಬಂದಿತ್ತು, ಆಗಿದ್ದಕ್ಕೂ ಈಗಿದ್ದಕ್ಕೂ ಸ್ವಲ್ಪ ಮಾತಾಡುವಷ್ಟು ಎಲಿಜಿಬಿಲಿಟಿ ಬಂದಿತ್ತು ಅಂಡ್ ನಾನು ಮಾತಾಡ್ಲೇಬೇಕಾಗಿತ್ತು. ಸೊ ಪ್ರೊಡ್ಯೂಸರ್ ಕೂಡ ಇದ್ರು. ಆಮೇಲೆ ನೋಡಪ್ಪ ನಿಮ್ದು ಸಿನಿಮಾಗೆ U ಸರ್ಟಿಫಿಕೇಟ್ ಕೊಡಕ್ಕಾಗಲ್ಲ, A ಸರ್ಟಿಫಿಕೇಟ್ ಕೊಡ. ನಾನ್ ಕೇಳಿದೆ, ಸಡನ್ ಆಗಿ ನನಗೂ ಪ್ರೊಡ್ಯೂಸರ್ಗೂ ಫುಲ್ ಶಾಕ್ ಆಗೋಯ್ತು. ನಮ್ಗೆ ತಮಾಷೆ ಮಾಡ್ತಾ ಇದಾರ ಅಂತ ಅನ್ನಿಸ್ಬಿಡ್ತು. ಕೇಳಿದ್ವಿ ಏನಾಯ್ತು, ಏನಕ್ಕೆ ಸರ್ A ಸರ್ಟಿಫಿಕೇಟ್ ಅಂತ. ಇಲ್ಲ ನಿನ್ ಕಂಟೆಂಟೇ A ಸಿನಿಮಾ ಹೇಳಿದ್ ಒಂದೇ ಮಾತು, ನಿನ್ ಕಂಟೆಂಟೇ A ಸಿನಿಮಾನಪ್ಪ ಅಂತ. ನಾನು ಅಂತ ಕಂಟೆಂಟ್ ಏನಿದೆ ಸರ್, ಇಲ್ಲ ನೀನು ಅದರಲ್ಲಿ 2 ಸೀಕ್ವೆನ್ಸ್, ಒಂದು ಮಗುನ ಬೆಂಕಿಗೆ ಹೆಸರಿದೆ, ಅದನ್ನ ನಾವು ಲೈವ್ ಅಲ್ಲಿ ತೋರಿಸಿಲ್ಲ, ಬೆಂಕಿಗೆ ಬೀಳುತ್ತೆ ಅನ್ನೋದು ಇಲ್ಲ. ಇಟ್ ಇಸ್ ಜನಗಳ ಮೈಂಡ್ ತಗೊಳ್ಳೋಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಏನಾದ್ರೆ ಯಾರೋ ಒಬ್ಬ ಚಾಕು ತಗೊಂಡು ಚುಚ್ತಾನೆ ಅಂದಿದ ಚುಚ್ಚಿದ ತಕ್ಷಣ ಫೇಸ್ ರಿಯಾಕ್ಷನ್ ಹಾಕಿದ ತಕ್ಷಣ ಚುಚ್ಚಿರೋ ತೋರಿಸಿ ರಕ್ತ ಆಚೆ ಬಂದ್ರೆ ಅದು ಆಗುತ್ತೆ, ಹಿಂಸೆ ಅನ್ಸುತ್ತೆ, ಅಸಹ್ಯ ಅನ್ಸುತ್ತೆ, ಏನೋ ಒಂದು ಅನ್ಸುತ್ತೆ. ಈಗ ಅವ್ನು ಬರೀ ರಿಯಾಕ್ಷನ್ ಅಲ್ಲೇ ಒಂದು ರಿಯಾಕ್ಷನ್ ಕೊಡ್ತಾ ಇದ್ದಾನೆ ಅಂದಿದ ತಕ್ಷಣ ಅದನ್ನ ನೀವು ಇಮ್ಯಾಜಿನ್ ಮಾಡ್ಕೊಂತೀರಾ ಅಂತಂದ್ರೆ ಅದಕ್ಕೆ ನಾನ್ ಜವಾಬ್ದಾರಿ ಇಲ್ಲ. ಒಬ್ಬೊಬ್ಬ ಒಂದೊಂದರ ಇಮ್ಯಾಜಿನ್ ಮಾಡ್ಕೋಬಹುದು. ಸೊ ಏನಾದ್ರೂ ವಲ್ಗರಿಟಿ ಹೋಗ್ತೀವಿ ಅಂದಿದ ತಕ್ಷಣ ಬೇರೆ ಯಾರನ್ನ ತೋರಿಸ್ರೆ ಅದನ್ನ ಬೇರೆ ತರ ಅವ್ನು ಇಮ್ಯಾಜಿನ್ ಮಾಡ್ಕೊಂತಾನೆ ಅಂದ್ರೆ ಇಟ್ ಇಸ್ ನಾಟ್ ಅದು ಅವ್ರು ಒಂದ್ ಸಿನಿಮಾ. ಈಗ ನನಗೆ ನಾನ್ ನೋಡೋ ದೃಷ್ಟಿಕೋನ ಬೇರೆ, ಬೇರೆ ವ್ಯಕ್ತಿಗಳು ನೋಡುವಂತ ದೃಷ್ಟಿಕೋನ ಬೇರೆ ಆಗಿರುತ್ತೆ. ಸೊ ಈಗ ಅಲ್ಲ ಅವ್ರು ಹೇಳಿದ್ ಹಿಂಗೆ ಅಂತ. ಆಮೇಲೆ ಒಬ್ಬೊಬ್ರು ಇದ್ ಮಾಡಕ್ಕೆ ಶುರು ಮಾಡ್ಕೊಂಡ್ರು, ಮಾತಾಡೋದಕ್ಕೆ ಎಲ್ಲರ ಹತ್ರ ಇಲ್ಲ ನಿಮ್ ಸಿನಿಮಾ ಹಿಂಗೇನೆ ಆಗೋದು, ಇದನ್ನ ನೀವು ಕೊಟ್ರೆ ಜನಗಳು 18+ ಒಳಗಡೆ ಇರೋರು ನೋಡಿದ್ರೆ ಅವ್ರ ಮೈಂಡ್ ಮೇಲೆ. ಸರ್ ಫಸ್ಟ್ ಆಫ್ ಆಲ್ ಆ ಸಿನಿಮಾ ಮಾಡಿರೋದೇ ಅಂತವ್ರಿಗೆ, ಅವರೇ ಜಾಗೃತರಾಗಬೇಕಾಗಿರೋದು ಅವರೇನೆ. ಯಾಕೆಂದ್ರೆ 16 ವರ್ಷದ ಮೇಲ್ಪಟ್ಟಂತ ಯೂತ್ಸ್ ಗಳೇನಿದೆ ಅವರಿಗೆ ವಿಚಾರಗಳು ಗೊತ್ತಾಗ್ಬೇಕು, ಅವ್ರ ಎಚ್ಚರಿಕೆಯಿಂದ ಇರಬೇಕು, ನಾವು ಪೇರೆಂಟ್ಸ್ ಗಳಿಗೆ ಎಚ್ಚರಿಕೆ ಇರಬೇಕು, ಮಕ್ಕಳುಗಳಿಗೆ ಎಚ್ಚರಿಕೆ ಇರಬೇಕು ಅನ್ನೋ ಉದ್ದೇಶಕ್ಕೆ ಆ ಸಿನಿಮಾ ಮಾಡಿರೋದು. ಅದನ್ನ ನೀವು 18+ ನೋಡಿ ಅಂದ್ರೆ ಅದ್ರಲ್ಲಿ ಏನಿದೆ ಹಂಗಂತಂತು ಅಂತ ಹೇಳಿ, ನೋಡಪ್ಪ ನಿಮ್ಗೆ ಇಷ್ಟ ಇದ್ರೆ ತಗೊಳಪ್ಪ, ಸೇಮ್ ಡೈಲಾಗ್, ಇಲ್ಲ ಅಂತಂದ್ರೆ ನಿಮ್ಗೆ ರಿವೈಸ್ ಕಮಿಟಿಗೆ ಹೋಗಪ್ಪ, ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಇಟ್ಸ್ ನಮ್ ಕಡೆಯಿಂದ A ಸರ್ಟಿಫಿಕೇಟ್. ಇಲ್ಲ ಕಟ್ ಮಾಡ್ತೀರಾ ಅಂದ್ರೆ ಮತ್ತೆ ಏನ್ ಅದೇನೆ, ಇಷ್ಟು ನೀನ್ ಅದನ್ನ ಕಟ್ ಮಾಡ್ಬೇಕು, ಇದನ್ನ ಕಟ್ ಮಾಡ್ಬೇಕು, ಇಲ್ಲಿ ಕಟ್ ಮಾಡ್ಬೇಕು, ಅಲ್ಲಿ ಕಟ್ ಮಾಡ್ಬೇಕು ಅಂತ. ಸಿನಿಮಾಕ್ಕೆ ಬೇಸಲ್ಲ ಅವ್ರು ಹೇಳಿದ ಪ್ರಕಾರ ಹೋದ್ವಿ ಅಂದ್ರೆ ಅದೇನಂತಂದ್ರೆ ಸುಮ್ಮನೆ ಏನೋ ರ್ಯಾಂಡಮ್ ಆಗಿ ಏನೋ ಶೂಟ್ ಮಾಡ್ಕೊಂಡು ನಿಂತಿರೋ ತರ ಹಾಕ್ಬಿಡುತ್ತೆ. ಸೊ ಅದಕ್ಕೇನೆ ಅವ್ರು ಆತರ ಹೇಳಿದ್ರು. ಆಮೇಲೆ ಮತ್ತೆ ಪ್ರೊಡ್ಯೂಸರು ಡಿಸ್ಕಷನ್ ಮಾಡಿದ್ರು ಪಾಪ ಅವರು, ಕಾಶಿನಾಥ್ ಅವರು ಕೂಡ. ಯಾಕಂದ್ರೆ ಕತೆ ಅವರೇ ಅವರು ವಾದಿಸಿದ್ರು, ಸರ್ ಇದು ರಿಯಾಲಿಟಿ ಸರ್, ಇದು ಸಮಾಜದಲ್ಲಿ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ ಸರ್. ಪ್ರತಿನಿತ್ಯ ಟಿವಿ ಚಾನಲ್ಗಳಲ್ಲಿ ನೋಡ್ತಾ ಇರ್ತೀವಿ, ಪೇಪರ್ ಅಲ್ಲಿ ನೋಡ್ತಾ ಇರ್ತೀವಿ ಎಲ್ಲಾನು. ಈಗ ಹಂಗಂದ್ರೆ ನೀವು ಮಾಧ್ಯಮದವ್ರು ಅಲ್ಲೇ ಇದ್ರು ಒಬ್ರು, ಅದಕ್ಕೆ ಪ್ರಶ್ನೆ ಕೇಳಿದ್ರು, ಅಲ್ಲ ನೀವು ಪೇಪರ್ ಅಲ್ಲಿ ಬರೋದೆಲ್ಲ ಕನ್ಸಿಡರ್ ಮಾಡಕ್ಕಾಗಲ್ಲ ಅಂತಂದ್ರೆ ಯಾಕೆ ಬರೀತೀರಾ? ಜನಗಳಿಗೆ ಸುಳ್ಳ ಅಲ್ಲ, ಅದ ಹಂಗೆ ಹೇಳಕ್ಕಾಗಲ್ಲ. ಇಂಥ ವಿಚಾರಗಳು ಜನಗಳ ಮುಂದೆ ತರಬಾರ್ದು ಸರ್, ತರಬಾರ್ದು ಇಂಥದ್ದು ಆಗ್ತಾ ಇದೆ, ನೀವ್ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ರೆ. ಇವಾಗ ಸ್ಮೋಕಿಂಗ್ ಕಾರ್ಡ್ ಹಾಕ್ತಿವಿ ನಾವು, ಹಂಗ ನೋಡಿ ಸ್ಮೋಕ್ ಮಾಡೋರು ಬಿಡ್ತಾರ? ಸ್ಮೋಕ್ ಮಾಡ್ತಾ ಇರ್ತಾರೆ, ನೀವು ಡೈರೆಕ್ಟ್ ಆಗಿ ಸ್ಮೋಕರ್ಸ್ ನ ಸ್ಟಾಪ್ ಮಾಡ್ಬೋದಲ್ವಾ? ಇದನ್ನ ಯಾರು ಬರಲ್ಲ. ಈಗ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ದೊಡ್ಡದಾಗಿ ಸೆನ್ಸರ್ ಅಲ್ಲಿ ಫಸ್ಟೇ ಹಾಕ್ಬೇಕು, ಹಾಕಿಲ್ಲ ಅಂತಂದ್ರೆ ಚೆನ್ನಾಗಿ ಇದನ್ನೇ ಕೊಡಲ್ಲ, ನಿಮ್ಗೆ ಸರ್ಟಿಫಿಕೇಶನ್ ಕೊಡಲ್ಲ. ಅದ್ರ ಬದಲು ಗೌರ್ಮೆಂಟ್ ಡಿಸೈಡ್ ಮಾಡ್ಬಿಡೋದು ಸ್ಟಾಪ್ ಮಾಡೋದು, ಅದೇ ಸ್ಟಾಪ್ ಆಗುತ್ತಲ್ಲ. ಇವ್ರಿಗೆ ಈ ಕಡೆನೂ ಆಗ್ಬೇಕು, ಆ ಕಡೆ ಕೋಲು ಮುರಿಬಾರದು, ಈ ಕಡೆ ಹಾವು ಸಾಯ್ಬಾರ್ದು ಅಂತ ಹೇಳಿ ಈ ತರ ಜಾಣ ಬುದ್ಧಿವಂತಿಕೆ ಆಟಗಳನ್ನ ಆಡಿದ್ರೆ ಏನು ಮಾಡಕ್ಕಾಗಲ್ಲ. ಸೊ ಅವಾಗ ಮತ್ತೆ ಅಲ್ಲಿಂದ A ಸರ್ಟಿಫಿಕೇಶನ್ ಆಯ್ತು, ಏನು ಮಾಡಕ್ಕಾಗಲ್ಲ. ಅವ್ರು ಬೇಕು ರಿವೈಸ್ ಕಮಿಟಿ ಅಂದ್ರೆ ಅದೊಂದು ದೊಡ್ಡ ಹಣೆ ಬರ. ಯಾಕಂದ್ರೆ ನಾವು ಲಾಸ್ಟ್ ಸಿನಿಮಾ ಹೋಮ್ ಸ್ಟೇ ಸರ್ದು ನೋಡಿದ್ವಿ, 6 ತಿಂಗಳಾದ್ರೂ ಅದ್ರದ್ದು ಯಾವುದೇ ರೀತಿಯಾದ ಅಪ್ಡೇಟ್ಸ್ ಬರಲ್ಲ, ಫಾಲೋ ಅಪ್ ಆಗಲ್ಲ. ಆಮೇಲೆ ಇಲ್ಲಿ ಇಂಟ್ರೆಸ್ಟ್ ಕೂಡ ಹೋಗ್ತಾ ಇರುತ್ತೆ, ಬಡ್ಡಿಗೆ ತಂದಿರೋ ದುಡ್ಡುಗಳು. ಅದೊಂದು ಭಯ ಆಗೋಯ್ತು, 6 ತಿಂಗಳು ಯಾರು ಕಾಯ್ತಾರೆ ಅಂತ. ನಾನು ಪ್ರೊಡ್ಯೂಸರ್ ಆಗುತ್ತೆ, ಸರ್ ರಿವೈಸ್ ಕಮಿಟಿಗೆ ಹೋಗೋಣ ಹೇಗೆ ಅಂತ. ಇಲ್ಲ ಸರ್ ಹೆಂಗು ಮಾಡಿದೀವಿ, ಇನ್ನೇನು ಮಾಡಕ್ಕಾಗಲ್ಲ, ರಿಲೀಸ್ ಮಾಡೋಣ. ಪ್ರೊಡ್ಯೂಸರ್ ಓಕೆ ಮಾಡಿದ್ಮೇಲೆ ಬೇರೆ ನಂದೇನು ಅಬ್ಜೆಕ್ಷನ್ಸ್ ಇರ್ಲಿಲ್ಲ. ಸೊ ನಾವು ಅಲ್ಲೂ ಹಂಗೋದ್ವಿ. ನಾನು ಅವಾಗ್ಲೂ ಹೇಳಿದೆ ಪ್ರೊಡ್ಯೂಸರ್ ಮಲ್ಟಿಪ್ಲೆಕ್ಸ್ ಎಲ್ಲ ಅಲೋ ಮಾಡಲ್ಲ ಅಂತ, ನೋಡೋಣ ಸರ್ ಅಂತ ಹೇಳಿದ್. ರಿಲೀಸ್ ಬಂತು, ಎಲ್ಲ ಪ್ರಮೋಷನ್ ಚೆನ್ನಾಗಾಯ್ತು, ರಿಲೀಸ್ ಬಂದ್ವಿ.
ರಿಲೀಸ್ ಮಾಡಾದ್ಮೇಲೆ ಅದು ಕಣ್ಣಲ್ಲಿ ನೀರು. ಏನಂತಂದ್ರೆ ಮಲ್ಟಿಪ್ಲೆಕ್ಸ್ ಅಂದ್ರೆ ಎಂಟೈರ್ ಒಂದು ಪ್ರೊಡ್ಯೂಸರ್ ಸರ್ಕಲ್ ಸ್ವಲ್ಪ ದೊಡ್ಡದಿದೆ. ಅಂದ್ರೆ ಅವ್ರ ಇಂಡಸ್ಟ್ರಿಯಲಿಸ್ಟ್ ಆಗಿರೋದ್ರಿಂದ ಅವ್ರ ಎಂಟೈರ್ ಫ್ಯಾಮಿಲಿ ದೊಡ್ಡದು, ಅವ್ರ ಎಂಟೈರ್ ಫ್ರೆಂಡ್ ಸರ್ಕಲ್ ದೊಡ್ಡದು. ಆಮೇಲೆ ನನ್ನ ಈಗಿರತಕ್ಕಂತ ಒಂದಷ್ಟು ಜನ ಫ್ಯಾಮಿಲಿ ಫ್ರೆಂಡ್ಸ್ಗಳು ಎಲ್ಲಾರು ಸ್ನೇಹಿತರು ಎಲ್ಲರೂ ಸ್ವಲ್ಪ ದೊಡ್ಡ ಅಂದ್ರೆ ಜಾಸ್ತಿ ಜನಗಳು ಫ್ಯಾಮಿಲಿ ಜೊತೆ ಬರೋದು. ಸೊ ಮಲ್ಟಿಪ್ಲೆಕ್ಸ್ ಹತ್ರ ಬರ್ತಾ ಇದಾರೆ ಫ್ಯಾಮಿಲಿ, ಸುಮಾರು ನಾವು ಇನ್ವೈಟ್ ಮಾಡಿದ್ವಿ, ಬರ್ತಾ ಇದಾರೆ. ಸೊ ಬಂದ್ರೆ 18+ ಇದ್ರೆ ಮಾತ್ರ ಅಲೋ, ಇಲ್ಲ ಅಂದ್ರೆ ಮಾಡಲ್ಲ. ಸಿನಿಮಾ ಟೈಮಲ್ಲೇ ನಾನು ಅದನ್ನ ಸೊ ನನಗೆ ನಾನು ರಿಕ್ವೆಸ್ಟ್ ಮಾಡ್ದೆ, ನಾನೊಬ್ಬ ಡೈರೆಕ್ಟರ್ ಆಗಿ ನಾವು ಪ್ರೊಡ್ಯೂಸರ್ ಬಂದು ರಿಕ್ವೆಸ್ಟ್ ಮಾಡ್ತಾ ಇದ್ರೆ, ಇಲ್ಲ ಸರ್ ಇದು 18+ ಬಿಫೋರ್ ಹೇಳ್ಬಿಟ್ಟಿದ್ದಾರೆ, 18+ ಇದ್ರೆ ಅಲೋ ಮಾಡೋದೇ ಇಲ್ಲ. ಎಲ್ಲೆಲ್ಲೋ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ನಾಟ್ ಓನ್ಲಿ ಬೆಂಗಳೂರು ಒಂದೇ ಅಂತಲ್ಲ, ನಾವು ತುಂಬಾ ಕಡೆ ಹೋದ್ವಿ, ತುಂಬಾ ಕಡೆನೂ ಕೂಡ ಇದೇ ಆಯ್ತು. ಬಂದಿದ್ದಂತ ಒಂದು ಏನಂತಂದ್ರೆ ಒಂದು 100 ಜನ ಬಂದಿದ್ರೆ ಫ್ಯಾಮಿಲಿ ಬಿಟ್ಟು ಯಾರು ಸಿನಿಮಾ ನೋಡಲ್ಲ, ಯಾಕಂದ್ರೆ ಮಕ್ಳುಗಳ ಜೊತೆ ಬಂದಿರ್ತಾರೆ. ಈಗ ಮಕ್ಳು ಬಿಟ್ಕೊಂಡು ಮಕ್ಳು ಬೇರೆ ಸಿನಿಮಾ, ಅಪ್ಪ ಅಮ್ಮ ಬೇರೆ ಸಿನಿಮಾ, ಆತರ ಮಾಡಕ್ ಸಾಧ್ಯನೇ ಇರೋದಿಲ್ಲ. ಸೊ ಹಾಗಿದ್ದಂತ ಸಂದರ್ಭದಲ್ಲಿ ಅದೆಲ್ಲ ಬೇರೆ ಸಿನಿಮಾ ಡೈವರ್ಟ್ ಆಗ್ತಾ ಶುರುವಾಯ್ತು. ಆಮೇಲೆ ನಮ್ ಸಿನಿಮಾ ನಾವು ನೋಡ್ತಾ ಇದ್ವಿ, ಜನ ಬರೋವಂಥದ್ದು ಮಾಮೂಲಿ ಯಾರು ನಮ್ ಸರ್ಕಲ್ ಇದ್ರು ಬರ್ತಾ ಇದ್ರು, ನೋಡ್ತಾ ಇದ್ರು, ಇದೇ ರೀತಿ ಆಗಕ್ ಶುರುವಾಯ್ತು. ಅಲ್ಲಿ ಪ್ರೊಡ್ಯೂಸರ್ಗೂ ಸಖತ್ ಬೇಜಾರಾಯ್ತು, ನನಗೂ ತುಂಬಾ ಬೇಜಾರಾಯ್ತು. ಬಟ್ ವಿ ಆರ್ ಹೆಲ್ಪ್ಲೆಸ್, ಬೇರೆ ಏನು ಮಾಡಕ್ಕಾಗಲ್ಲ. ತಗೊಂಡಾದ್ಮೇಲೆ ಏನು ಮಾಡಕ್ಕಲ್ಲ, ಅನುಭವಿಸ್ಲೇಬೇಕಾಯ್ತು. ಬಟ್ ಏನಂತಂದ್ರೆ ಜನಗಳು ನೋಡಿದಂತ ಜನಗಳು ಯಾರ್ಯಾರಿದ್ರು ಸಿನಿಮಾನ ಡೆಫಿನೆಟ್ಲಿ ಅವ್ರಿಗೆ ಇಷ್ಟ ಆಯ್ತು. ಕೆಲವೊಬ್ರಿಗೆ ಇಷ್ಟ ಅಂದ್ರೆ ಎಲ್ಲರಿಗೂ ಇಷ್ಟ ಮಾಡಕ್ ಆಗಲ್ಲ, ಏನೋ ಮಾಡಕ್ಕಲ್ಲ. 100 ಜನದಲ್ಲಿ 30 ಜನ ಇಷ್ಟ ಪಡ್ಬೋದು, 30 ಜನ ಇಷ್ಟ ಪಡದೇ ಇರ್ಬೋದು, 40 ಜನ ಅವರು ಬ್ಯಾಲೆನ್ಸಿಂಗ್ ಅಲ್ಲೇ ಇರ್ತಾರೆ, ಇಷ್ಟ ಇಲ್ಲ ಅನ್ನೋ ತರನೇ ಇರ್ತಾರೆ. ಅದೇನು ಮಾಡಕ್ಕಾಗಲ್ಲ. ಬಟ್ ನೋಡಿದಂತ ಅಷ್ಟು ಜನಗಳಲ್ಲಿ 90% ಜನಗಳಿಗೆ ಸಿನಿಮಾ ಇಷ್ಟ ಆಯ್ತು. ಬಟ್ ಬೇಸರ ಏನಾಯ್ತು ಅಂತಂದ್ರೆ ಎ ಸರ್ಟಿಫಿಕೇಶನ್ ಬಂದಿದೆ ಅಂದ್ರೆ ಯಾವುದೇ ರೀತಿಯಂತ ಬಿಸ್ನೆಸ್ ಮೂವ್ ಆಗ್ಲೇ ಇಲ್ಲ. ಇಲ್ಲಿ ಶ್ರೀನಿ ಒಂದು ವಿಷಯ ಹೇಳಿದ್ರೆ, ಈಗ ನಿಮ್ಮ ಸಿನಿಮಾಕ್ಕೆ ಸೆನ್ಸರ್ ಆಫೀಸರ್ ಕೊಟ್ಟ, ಸೆನ್ಸರ್ ಆಫೀಸರ್ ಜೊತೆಗೆ ಆ ಪ್ಯಾನಲ್ ಅಲ್ಲಿ ಕೂತ್ಕೊಳ್ಳೋ ಅವ್ರು ಕೊಟ್ಟ ರೀಸನ್, ಒನ್ ಆಫ್ ದ ರೀಸನ್, ಒಂದು ಡಾಕ್ಟರ್ನ ನೋಡಿದ್ರೆ ಭಯ ಬಿಡುವಂಥದ್ದು, ಇನ್ನೊಂದು ಮಗುವನ್ನ ಬೆಂಕಿಗೆ ಎಸೆದ ಕಾರಣ ಅಲ್ಲಿ ಅದು ಹಿಂಸಾತ್ಮಕವಾಗಿ ಕಾಣುತ್ತೆ ಅಂತ ಹೇಳ್ಕೊಂಡು, ಈವನ್ ದೌ ದ ಸೀನ್ ಇಸ್ ನಾಟ್ ದೇರ್. ನಾನು ಬೇರೆ ಒಂದು ಸಿನಿಮಾದ ಎಕ್ಸಾಂಪಲ್ ತಗೊಳ್ತೀನಿ. ಇದರಲ್ಲಿ ಯಾರನ್ನು ಕ್ರಿಟಿಸೈಸ್ ಮಾಡುವ ಇಂಟೆನ್ಷನ್ ಇಲ್ಲ ಅಥವಾ ಆ ರೀತಿ ಇದಲ್ಲ. ನಿಮ್ಮ ಸಿನಿಮಾ ನಾನು ನೋಡಿರೋ ಕಾರಣ, ನಾನು ಅಂಬುಜ ಸಿನಿಮಾ ನೋಡಿದ್ರೆ ಅಲ್ಲಿ ಯಾವುದೇ ಹಿಂಸೆಗಳಿಲ್ಲ, ಬೆಚ್ಚು ಬೀಳುವಂತ ಭಯಾತ್ಮಕ ವಿಚಾರಗಳಿಲ್ಲ, ಎಜುಕೇಟೆಡ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಅಫ್ಕೋರ್ಸ್ ತಗೋಬೇಕಾದವರು ತಗೊಳ್ಳುವಂತ ವಿಷಯಗಳಿದೆ. ಸೇಮ್ ವಿಚಾರದಲ್ಲಿ ವೇದ ಅನ್ನೋ ಒಂದು ಕನ್ನಡ ಶಿವರಾಜ್ ಕುಮಾರ್ ಅವರ ಸಿನಿಮಾ. ಶಿವರಾಜ್ ಕುಮಾರ್ ಅವರು ತುಂಬಾ ಸಿನಿಮಾಗಳನ್ನ ಥಿಯೇಟರ್ ಅಲ್ಲೇ ಹೋಗಿ ನೋಡಿ ತುಂಬಾ ಎಂಜಾಯ್ ಮಾಡಿದೀವಿ. ಅವರ ಬೆಳವಣಿಗೆಯನ್ನು ನೋಡಿಕೊಂಡು ಸ್ಫೂರ್ತಿ ಪಡ್ಕೊಂಡು ನಾವು ಕೂಡ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು, ಮುಂದೆ ದಿನ ಶ್ರೀನಿ ಆಗ್ಲಿ ನಾವಾಗ್ಲಿ ಶಿವರಾಜ್ ಕುಮಾರ್ ಸರ್ ಅವರನ್ನೇ ಒಂದು ಸ್ಟಾರ್ ಕಾಸ್ಟ್ ಮಾಡಿಕೊಂಡು ಸಿನಿಮಾ ಮಾಡ್ಬೇಕು ಅನ್ನೋ ಡ್ರೀಮ್ ಕೂಡ ನಮಗಿದೆ. ಇಲ್ಲಿ ವೇದ ಸಿನಿಮಾದಲ್ಲಿ ಎಂಟೈರ್ ಸಿನಿಮಾ ಒಂದು ಹಿಂಸಾತ್ಮಕ ಸಿನಿಮಾ, ಎಷ್ಟೋ ಸರಿ ಅಂತ ಆಗಿದೆ. ನಾನು ಥಿಯೇಟರ್ ಅಲ್ಲಿ ಇಲ್ಲಿ ಅಮೆಝಾನ್ ಅಲ್ಲಿ ನೋಡ್ಬೇಕಾದ್ರೂ ನನ್ಗೆ ಆ ಭಯ ಆಗಿದೆ. ಅದರಲ್ಲೇನು ಒಂದು ಸೀನ್ ಇದೆ, ಒಂದು ಸಣ್ಣ ಮಗುವನ್ನ ರೇಪ್ ಮಾಡಿ ಅವರದೇ ಮಗಳ ಯಾರು ಪ್ಲೇ ಮಾಡ್ತಾರೆ ಅವ್ರನ್ನ ರೇಪ್ ಮಾಡುವ ಸೀನ್. ಹಾಗಿದ್ರೆ ಅಲ್ಲಿ ಅದಕ್ಕೆ ಯಾಕೆ ಆ ಸರ್ಟಿಫಿಕೇಟ್, ಅದಕ್ಕೆ ಯಾಕೆ ದೊಡ್ಡವರ ಸಿನಿಮಾಕ್ಕೆ ಅಂತ ಒಂದು ಡಿಫ್ರೆನ್ಶಿಯೇಟ್, ಅಥವಾ ಹೊಸಬ್ರನ್ನ ಇಷ್ಟು ಬೇಗ ಬೆಳಿಲಿಕ್ಕೆ ಹಾಕ್ಬಿಡೋಣ, ಸ್ವಲ್ಪ ಹಿಡಿದು ಎಳಿಯೋಣ ಅಂತ ಏನಾದ್ರೂ ಇಂಟೆನ್ಷನ್ ನಿಮಗೇನ್ ಅನ್ಸುತ್ತೆ? ಬಿಕಾಸ್ ಐ ಆಮ್ ಆಸ್ಕಿಂಗ್ ಯು ಆಸ್ ಎ ಡೈರೆಕ್ಟರ್. ಡೆಫಿನೆಟ್ಲಿ ಏನಾಗುತ್ತೆ ಅಂದ್ರೆ ಇದೇ ಪ್ರಶ್ನೆನ ನಾವು ಡಿಸ್ಕಷನ್ ಮಾಡಿದ್ವಿ. ಏನಂದ್ರೆ ಈಗ ಸೆನ್ಸರ್ ಇಟ್ ಇಸ್ ಸೆಂಟ್ರಲ್ ಆಗುವಂತ ಒಂದು ಸಂಸ್ಥೆ. ಈಗ ತೆಲುಗು ಸಿನಿಮಾ ಆಗ್ಲಿ, ಹಿಂದಿ ಸಿನಿಮಾ ಆಗ್ಲಿ, ಅಥವಾ ಪ್ರಾದೇಶಿಕತೆಗೆ ಬಂದಾಗ ಕನ್ನಡ ಅನ್ನೋದು ಸಪರೇಟ್ ಆಗುತ್ತೆ. ಬಟ್ ಎಂಟೈರ್ ದ ಥಿಂಗ್ಸ್ ಇಟ್ ಇಸ್ ಮೆಚೂರ್ಡ್ ಮೈಂಡ್ ಸೆಟ್ ಇರ್ತಕ್ಕಂಥ ಜನಗಳು ನೋಡುವಂತ ಒಂದು ಸಿನಿಮಾ. ನಾವು ಅದೇ ಹೇಳಿದ್ವಿ, ಬಾಲಯ್ಯ ಸಿನಿಮಾಗಳು ತೆಲುಗಲ್ಲಿ ನಾವು ನೋಡುವಂತ ಸಿನಿಮಾಗಳಲ್ಲಿ ಯಾವುದೇ ಸಿನಿಮಾ ತಗೊಳ್ಳಿ, ವಿತೌಟ್ ಹಿಂಸೆ ಬಾಲಯ್ಯ ಇಸ್ ನಥಿಂಗ್. ಏನೂ ಇಲ್ಲ. ಬಾಲಯ್ಯ ಇದ್ದಾರೆ ಅಂತಂದ್ರೆ ಅಲ್ಲಿ ಹಿಂಸೆ ಇರಬೇಕು, ರಕ್ತ ಇರಬೇಕು, ಎಲ್ಲ ಇರಲೇಬೇಕಾಗುತ್ತೆ. ಅವ್ರಿಗೆ ಎಲ್ಲಾ ಸಿನಿಮಾಗಳಿಗೂ UA ಬರುತ್ತೆ. ನಾವು ಒಂದು ಯಾವುದೇ ಆತರ ತುಂಬಾ ಭಯಾನಕರವಾಗಿ ತೋರಿಸ್ತೇನೆ ಇದ್ದಂತ ಸಿನಿಮಾಗಳಿಗೂ ನೀವು UA ಸರ್ಟಿಫಿಕೇಶನ್ ಎ ಸರ್ಟಿಫಿಕೇಟ್ ಕೊಡ್ತೀರಾ ಅಂತಂದ್ರೆ ಏನ್ ಮಾಡ್ಬೇಕು, ಮತ್ತೆ ಯಾಕೆ ಇದು ಈ ತಾರತಮ್ಯವನ್ನ ಮಾಡ್ತೀರಾ ನೀವು ಸೆನ್ಸರ್ ನಲ್ಲಿ? ಹೊಸಬ್ರಿಗೆ ಪರ್ಟಿಕ್ಯುಲರ್, ತುಂಬಾ ಜನ ಹೊಸಬ್ರಿಗೆ, ಯಾಕಂದ್ರೆ ಎಷ್ಟೋ ಸಿನಿಮಾಗಳನ್ನ ನೋಡಿರ್ತೀವಿ ವಲ್ಗರ್ ವರ್ಡ್ಸ್ಗಳನ್ನ ಯೂಸ್ ಮಾಡಿರ್ತಾರೆ, ಅಂತದನ್ನ ನೀವು ಡೈರೆಕ್ಟ್ ಆಗಿ ಬಿಟ್ಬಿಡ್ತೀರಾ. ಎಷ್ಟೋ ಕಡೆ ರೇಪ್ ಸೀನ್ಗಳನ್ನ ತೋರಿಸಿರ್ತಾರೆ, ತುಂಬಾ ಎಕ್ಸ್ಪೋಸ್ ಮಾಡಿರ್ತಾರೆ, ಅಲ್ಲೂ ಬಿಟ್ಬಿಡ್ತಾರೆ. ಅಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳಿಗೆ, ದೊಡ್ಡ ಬ್ಯಾನರ್ ಆಗಿರ್ಬೋದು, ದೊಡ್ಡ ಹೀರೋ ಆಗಿರ್ಬೋದು, ಇಂಥ ಸಿನಿಮಾಗಳು. ಈ ಚಿಕ್ಕ ಪುಟ್ಟ ಸಿನಿಮಾ ಅಥವಾ ಅವರೇಜ್ ಬಜೆಟ್ ಸಿನಿಮಾಗಳಂತ ಬಂದಾಗ ಅಲ್ಲಿ ಒಬ್ಬ ಡೈರೆಕ್ಟರ್, ಆಮೇಲೆ ಫಸ್ಟ್ ಆಫ್ ಆಲ್ ಏನಂತ ಅಂದ್ರೆ ಸೀನ್ಗಳನ್ನ ಕಟ್ ಮಾಡೋ ರೈಟ್ಸ್ ಯಾರಿಗೂ ಇಲ್ಲ. ಇಫ್ ಇಟ್ ಇಸ್ ಅಂದ್ರೆ ಆಲ್ರೆಡಿ, ಯಾಕಂದ್ರೆ ಆಲ್ರೆಡಿ ಗವರ್ನಮೆಂಟ್ ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಹೈಕೋರ್ಟ್ ಇಂದ ಆದೇಶ ಆಗಿರುವಂತದ್ದು, ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಆಗಿರ್ತಕ್ಕಂಥದ್ದು, ಸೆನ್ಸಾರ್ ಆಫೀಸರ್ಗೆ ಯಾವುದೇ ಸೀನ್ಗಳನ್ನ ಕಟ್ ಮಾಡೋ ರೈಟ್ಸ್ ಇಲ್ಲ. ಇಫ್ ಯು ವಾಂಟ್ ನೀವು UA ತಗೋ ಅಥವಾ A ತಗೋ ಅಥವಾ A+ ತಗೋ, ಏನೋ ಒಂದು ತಗೋ, ಒಂದನ್ನ ಕಟ್ ಮಾಡೋ ರೈಟ್ಸ್ ನಿಮ್ಗಿಲ್ಲ.
ಅಂತ ಅವ್ರು ಹೇಳಿದ್ದಾರೆ. ಸೊ ನೀವು ಇದನ್ನ ಕಟ್ ಮಾಡ್ಬೇಕು ಅದನ್ನ ಕಟ್ ಮಾಡ್ಬೇಕು ಅಂತ ಹೇಳೋದೇ ಫಸ್ಟ್ ಆಫ್ ಆಲ್ ತಪ್ಪು. ಅದು ಅವ್ರಿಗೆ ಎಷ್ಟು ಪ್ರಮಾಣದಲ್ಲಿ ಗೊತ್ತಿದೆಯೋ ಅಂತ ನಮಗ್ ಗೊತ್ತಿಲ್ಲ. ಜಸ್ಟ್ ನಾಲೆಡ್ಜ್ಗೋಸ್ಕರ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಒಬ್ಬ ರೈಟರ್ ಅವ್ನು ಬರ್ದಿರ್ತಾನೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪ್ರೊಡಕ್ಷನ್ ಶೂಟ್ ಮಾಡಿರುತ್ತೆ, ಅದನ್ನ ನೀನ್ ತೋರಿಸ್ಬೇಡ ಅಂತ ಹೇಳೋ ರೈಟ್ಸ್ ನಿಮ್ಗಿಲ್ಲ. ಇಫ್ ನೀನ್ ಕಟ್ ಮಾಡ್ಬೇಕಾ, ಓಕೆ ಕಟ್ ಮಾಡ್ತೇವೆ, ಸೊ ಕಟ್ ಮಾಡಿ ದುಡ್ಡು ಕೊಡೋಕೆ ತಯಾರಿದ್ರೆ ನಾವು ಕಟ್ ಮಾಡೋದಕ್ಕೆ ರೆಡಿ ಇರ್ತೀವಿ. ಹೌದು, ಲಾಸ್ ಅನ್ನ ಬೇರ್ ಮಾಡೋದು. ನಮಗೆ ನಾವು ಸಿನಿಮಾ ಮಾಡೋ ಉದ್ದೇಶ ಏನು ಮೇಡಮ್, ಜನಗಳಿಗೆ ಏನೋ ಒಂದು ವಿಷಯವನ್ನ ಎಂಟರ್ಟೈನ್ಮೆಂಟ್ ಮೂಲಕ ಕೊಡುವಂತದೇ ವಿಷಯ ಇರುವಂತ. ಅದನ್ನ ನೀವು ತೋರಿಸ್ಬೇಡ, ಮಾಡ್ಬೇಡ, ಹೇಳೋದೇ ತಪ್ಪು ಅಂತ ಆದ್ರೆ ಮತ್ತೆ ಅದನ್ನ ಮಾಡುವಂತ ಅವಶ್ಯಕತೆ ಇಲ್ಲ. ಅಂದ್ರೆ ನೀವು ಫಸ್ಟ್ ಒಂದು ಕ್ರೈಟೇರಿಯಾ ಕೊಟ್ಬಿಡಿ. ಒಂದು ಬುಕ್ ಆಲ್ರೆಡಿ ನೀವು ಮಾಡಿದ್ರೆ ಅದು ಯಾರಿಗೂ ಕೊಟ್ಟಿಲ್ಲ ಇದುವರೆಗೂ. ಇಂತಿಂತ ರೂಲ್ ಇದೆ, ಈ ತರ ಮಾಡ್ಬೇಕು ಅನ್ನೋದು ನೀವು ಮಾಡ್ಕೊಂಡಿದ್ದೀರಾ. ಅದು ಹೊಸ ಸಿನಿಮಾ ಮೇಕರ್ಸ್ ಎಲ್ಲಿ ಸಿಗ್ತಾ ಇದೆ, ಯಾರು ಕೊಡ್ತಾರೆ? ಅಥವಾ ನಿಮ್ ಆಫೀಸರ್ ಸೆನ್ಸರ್ ಆಫೀಸ್ ಇಂದ ಒಬ್ಬ ಗವರ್ನಮೆಂಟ್, ಇವಾಗ ಗವರ್ನಮೆಂಟ್ ಅಲ್ವಾ, ಈಗ ನಾವು ಪೇ ಮಾಡ್ತೀವಿ ಸುಮ್ನೆ ಅಂತ ಯಾರು ಬಂದ್ಬಿಟ್ಟು ಸೆನ್ಸರ್ ಮಾಡಲ್ಲ. ಸೊ ನಿಮಗೆ ಏನೋ ಸಿನಿಮಾ ಶುರುವಾದಲ್ಲಿಂದನೇ ಹಲವು ರೀತಿಯಲ್ಲಿ ಪೇಮೆಂಟ್ ಖಂಡಿತವಾಗ್ಲೂ ಗವರ್ನಮೆಂಟ್ ನಾವು ಸೆನ್ಸರ್ಗೆ ಅಂತಾನೆ. ಈಗ ನೋಡಿ, ಈಗ ಆಫೀಸರ್ಸ್ ಬರ್ತಾರೆ ಅಂತಂದ್ರೆ ಅವ್ರಿಗೊಂದು ಇಷ್ಟು ಗವರ್ನಮೆಂಟ್ಗೆ ಅಂತ ಹೇಳಿ ಸ್ಕ್ರೀನಿಂಗ್ ಚಾರ್ಜ್ ಅನ್ನ ಕೊಡ್ಬೇಕಾಗುತ್ತೆ. ಆಮೇಲೆ ಅದು ಸೆನ್ಸರ್ ಅಪ್ಲೈ ಮಾಡಿದಾಗ ಅವರೇಜ್ ಒಂದು 55,000 ರಿಂದ 60,000 ರೂಪಾಯಿ ಮಿನಿಮಮ್ ಒಂದು ಸೆನ್ಸರ್ ಆಗಿ ನಮ್ ಸರ್ಟಿಫಿಕೇಶನ್ ಬರೋವರೆಗೂ 55,000 ರಿಂದ 60,000 ರೂಪಾಯಿ ಬರುತ್ತೆ. ನಾವು ಪೇ ಮಾಡ್ತೀವಿ. ಓಕೆ, ನೀವು ಒಂದ್ ಮಾತು ಹೇಳಿದ್ರಿ. ಈಗ ಒಬ್ಬ ಡೈರೆಕ್ಟರ್, ಒಬ್ಬ ರೈಟರ್ ಏನು ಕ್ರಿಯೇಷನ್ ಇರುತ್ತೆ, ಅದನ್ನೊಂದು ಸಿನಿಮಾ ಆಗಿ ಬರುತ್ತೆ. ಸಿನಿಮಾ ಆಗಿ ಬಂದಿದ್ದನ್ನ ಒಂದು ಆಫೀಸರ್ ಕೂತ್ಕೊಂಡು, ಒಂದು ಪ್ಯಾನಲ್ ಕೂತ್ಕೊಂಡು ಡಿಸೈಡ್ ಮಾಡೋದು, ಇದು ಇಲ್ಲಿ ಕಟ್ ಮಾಡಬೇಕು, ಅಲ್ಲಿ ಕಟ್ ಮಾಡಬೇಕು ಅಂತ ಒಂದಷ್ಟು ಅದಕ್ಕೊಂದು ಸರ್ಟಿಫಿಕೇಟ್ ಕೊಡುತ್ತೆ. ಅದು ಎಷ್ಟೋ ಸಿನಿಮಾಗಳ ಮೇಲೆ ಏಟ್ ಬೀಳುತ್ತೆ. ಕೆಲವೊಂದು ಸಿನಿಮಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಒಂದು ಸರ್ಟಿಫಿಕೇಟ್ ಇಂದನೇ ಸಿನಿಮಾಗ ಆಡಿಯನ್ಸ್ ಗಳನ್ನ ಫುಲ್ ಆಗುತ್ತೆ. ಆದ್ರೆ ಇಲ್ಲಿ ನನ್ಗೆ ಅನಿಸ್ತಾ ಇರೋದು, ಈಗ ಈ ಸಿನಿಮಾ ಅನ್ನೋದು ಒಂದು ಫ್ಯಾಂಟಸಿ, ಆಯ್ತಾ? ಅಲ್ಲಿ ಎಷ್ಟೋ ಜನರು ಹಾರರ್ ಸಿನಿಮಾ ಇಷ್ಟಪಟ್ಟು ಹಾರರ್ ಸಿನಿಮಾನೇ ನೋಡುವವರು ಇದ್ದಾರೆ, ಕೆಲವರು ಕಾಮಿಡಿಯನ್ನೇ ಇಷ್ಟಪಡೋರು ಇದ್ದಾರೆ, ಕೆಲವರು ರೊಮ್ಯಾನ್ಸ್ ಅನ್ನೇ ಇಷ್ಟಪಡೋರು ಇದ್ದಾರೆ, ಕೆಲವು ಫ್ಯಾಮಿಲಿ ಏನು ಮನರಂಜನಾತ್ಮಕ ಸಿನಿಮಾ, ಎಲ್ಲಾ ರೀತಿಯಲ್ಲಿ ವಿಭಿನ್ನತೆಯನ್ನು ಇಟ್ಕೊಂಡಿರುವಂತಹ ಸಿನಿಮಾ, ಅಥವಾ ಸಾದಾ ಸಿನಿಮಾ, ಸೆಟಲ್ ಯಾವುದೇ ನಾಟಕೀಯತೆ ಇಲ್ಲದೆ ಇರುವಂತಹ ಸಿನಿಮಾನ ಇಷ್ಟಪಡೋರು ಇದ್ದಾರೆ. ಇದೆಲ್ಲ ಒಂದು ರೈಟರ್ದು, ಆ ಡೈರೆಕ್ಟರ್ದು, ಆ ಪ್ರೊಡಕ್ಷನ್ ಹೌಸ್ ಕ್ರಿಯೇಷನ್, ಒಂದು ಇಮ್ಯಾಜಿನೇಷನ್, ಕ್ರಿಯೇಷನ್ ಅಂಡ್ ಇಂಪ್ಲಿಮೆಂಟೇಷನ್. ಅದನ್ನ ಸರ್ಟಿಫೈ ಮಾಡೋರು ಅವಾಗ ಎಷ್ಟರ ಮಟ್ಟಿಗೆ ಕ್ವಾಲಿಫೈ ಆಗಿರ್ಬೇಕು? ಖಂಡಿತ ಅದೇ ಏನಾಗಿದೆ ಅಂದ್ರೆ ಮೇಡಮ್, ಇವಾಗ ನಾವು ಕಥೆನ ಬರಿಬೇಕಾದ್ರೆ ಒಬ್ಬ ಆಕ್ಟರ್ ಅಂತ ಹೇಳೋದೇನು, ನವರಸಗಳನ್ನ ತಿಳ್ಕೊಂಡಿದ್ರೆ ಅವ್ನ ಆಕ್ಟರ್ ಅಂತ ಆಗ್ತಾನೆ. ಸೊ ನವರಸಗಳನ್ನ ನಾವು ತಗೋಬೇಕು ಅಂತಂದಾಗ ನವರಸದಲ್ಲಿ ಕ್ರೋಧ ಇದೆ ಅಲ್ವಾ, ವೀರ ಇದೆ, ಭೀಭತ್ಸ ಇದೆ. ಸೊ ಇವೆಲ್ಲ ಏನಾಗುತ್ತೆ ಅಂದ್ರೆ ನಿಮಗೆ ರಿಲೇಟೆಡ್ಲಿ ಅದು ಮನುಷ್ಯನಲ್ಲಿ ಬರ್ತಕ್ಕಂಥ ಕೆಮಿಕಲ್ ರಿಯಾಕ್ಷನ್ಸ್ ಅದ ನವರಸಗಳು. ಅದಿಲ್ಲದೆ ಇದನ್ನ ಮಾತ್ರ ಮಾಡ್ಬೇಡ, ಇದನ್ನ ಮಾತ್ರ ಮಾಡು ಅಂತ ಹೇಳಕ್ ಆಗಲ್ಲ. ಅಫ್ಕೋರ್ಸ್ ಅದು ಇದು ಇಂಥ ಕ್ಯಾಟಗರಿಗೆ ತಲುಪುತ್ತೆ, 18+ ಆಗುತ್ತೆ ಅನ್ನೋ ಉದ್ದೇಶದಿಂದ ನೀವು ಜಡ್ಜ್ ಮಾಡೋದು ಕರೆಕ್ಟ್ ಆಗಿರುತ್ತೆ. ಬಟ್ ನೀವು ಸಿನಿಮಾವನ್ನ ನೋಡುವಂತ ದೃಷ್ಟಿಕೋನ ಯಾವುದು, ಹೇಗೆ, ಯಾವ ಮೂಡಲ್ಲಿ ನೀವು ಸಿನಿಮಾವನ್ನ ನೋಡ್ತೀರಾ? ಯಾಕಂದ್ರೆ ಈಗ ಸಮ್ಟೈಮ್ಸ್ ಏನಾಗ್ಬಿಡುತ್ತೆ ಅಂದ್ರೆ ಕನ್ನಡ ಇಂಡಸ್ಟ್ರಿನಲ್ಲಿ ಒಬ್ಬ ಸೆನ್ಸರ್ ಆಫೀಸರ್ ಇರ್ತಾರೆ, ಒಂದೇ ದಿನ 4 ರಿಂದ 5 ಸಿನಿಮಾ ನೋಡ್ತಾರೆ. ಈಗ ಒಬ್ಬ ಈಸ್ ಅ ಮ್ಯಾನ್ ಅಟ್ ದಿ ಎಂಡ್ ಆಫ್ ದಿ ಡೇ. ಅವರು ಕೂಡ ಮನುಷ್ಯರೇ, ಅವ್ರೇನ್ ದೇವ್ರಲ್ಲ. ಯಾವುದೇ ಸೆನ್ಸರ್ ಆಫೀಸರ್ ಕೂಡ ದೇವ್ರಲ್ಲ, ಅವರು ಕೂಡ ಮನುಷ್ಯರು, ನಮ್ ತರಾನೇ ಇರ್ತಾರೆ. ಅವ್ರು ಒಂಚೂರು ಏನಂತಂದ್ರೆ ಅವರ ಸ್ಥಾನಕ್ಕೆ ತಕ್ಕಂತ ನಾಲೆಡ್ಜ್ ಇರುತ್ತೆ, ಅದಕ್ಕೋಸ್ಕರ ಅವ್ರು ನಿಭಾಯಿಸಬೇಕಾಗುತ್ತೆ ವಿನಃ ಈಸ್ ಅ ಎಂಡ್ ಆಫ್ ದಿ ಡೇ ಅವರು ಕೂಡ ಮನುಷ್ಯರೇ. ಈಗ ಅವ್ನು ನಮ್ಮಲ್ಲಿ ಏನ್ ಕೆಮಿಕಲ್ ರಿಯಾಕ್ಷನ್ ಆಗುತ್ತೋ ಅವರಲ್ಲೂ ಅದೇ ಆಗುತ್ತೆ. ಈಗ ನಾನು ಒಂದ್ ದಿನಕ್ಕೆ 5 ಸಿನಿಮಾ ನೋಡ್ತೀನಿ ಅಂದ್ರೆ ನನ್ನ ಮೂಡ್ ಹೇಗಿರುತ್ತೆ? ಯಾರಿಗೆ ಆಗ್ಲಿ ಒಂದು ಜಾಗದಲ್ಲಿ 5 ಸಿನಿಮಾ ನೋಡ್ಬೇಕು ಅಂದಾಗ ಅದ್ರ ಜಡ್ಜ್ಮೆಂಟ್ ಹೊರಟೋಗ್ಬಿಡುತ್ತೆ. ಅವ್ರು ಎಷ್ಟೇ ಬುದ್ಧಿವಂತರ, ಇನ್ಕ್ಲೂಡಿಂಗ್ ನಾವೇ ಫಿಲ್ಮ್ ಮೇಕರ್ಸ್. ಜನರಲಿ ಫಿಲ್ಮ್ ಫೆಸ್ಟಿವಲ್ಗಳು ಆಗುತ್ತೆ, ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಗುತ್ತೆ. ದಿನಕ್ಕೆ 6 ರಿಂದ 7 ಸಿನಿಮಾಗಳನ್ನ ನಾವು ನೋಡ್ತೀವಿ. ನೋಡೋ ವರ್ಷದಲ್ಲಿ ಕೆಲವೊಂದ್ ಸಿನಿಮಾ ಇಷ್ಟ ಆಗುತ್ತೆ, ಕೆಲವೊಂದ್ ಸಿನಿಮಾ ಇಷ್ಟ ಆಗಲ್ಲ. ಇನ್ನೊಂದು ಹಳೆ ಸಿನಿಮಾ ಗುಂಗಿಂದ ಆಚೆ ಬರೋದಕ್ಕೆ ನಮ್ಗೆ ಒಂದು ಅರ್ಧ ಗಂಟೆ ಬೇಕಾಗಿರುತ್ತೆ. ಅಥವಾ ಒಂದ್ ಸಿನಿಮಾ ತುಂಬಾ ಸಖತ್ ಖುಷಿ ಕೊಟ್ಟಿರುತ್ತೆ, ಆ ಜೋಶ್ ಹಂಗೆ ಕಂಟಿನ್ಯೂ ಆಗುತ್ತೆ. ಸೊ ಈ ರೀತಿ ಇದ್ದಂತ ಸಂದರ್ಭದಲ್ಲಿ ಇನ್ಕ್ಲೂಡಿಂಗ್ ಗವರ್ನಮೆಂಟ್, ಸರ್ಕಾರ ಕೂಡ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಒಬ್ಬರೇ ಆಫೀಸರ್ ಮೇಲೆ ನೀವು ಪ್ರೆಷರ್ ಇದ್ದಾಗ ಅವ್ರು ಏನು ಮಾಡಕ್ಕಾಗಲ್ಲ, ಆಮೇಲೆ ಅವ್ರು ಮಾಡಿದ್ದೇ ರೂಲ್ ಆಗ್ಬಿಡುತ್ತೆ. ಎಕ್ಸಾಕ್ಟ್ಲಿ. ನಾನು ಒಂದು ವಿಷಯ ಹೇಳ್ಬೇಕಿಲ್ಲಿ. ಈಗ ನಿಮ್ಮ ಸಿನಿಮಾ ರೀತಿ, ಈಗ ನಮ್ಮ ಸಿನಿಮಾ ರವಿಕೆ ಪ್ರಸಂಗ ಸಿನಿಮಾದಲ್ಲೂ ಒಂದು ವಿಷಯ, ನಮ್ಮ ಸಿನಿಮಾ ಇಟ್ ಇಸ್ ರಿಲೇಟೆಡ್ ಟು ಬ್ಲೌಸ್, ಒಂದು ಹೆಣ್ಮಕ್ಳು ಹಾಕುವ ಬ್ಲೌಸ್. ಆ ಬ್ಲೌಸ್ ಅನ್ನ ನಾವು ಹಲವು ಆಂಗಲ್ ಗಳಲ್ಲಿ ನೋಡ್ತೇವೆ. ಬ್ಲೌಸ್ ಅಂದ ತಕ್ಷಣ ಬ್ಲೌಸ್ ಅನ್ನೋ ಒಂದು ಆಟಿಟ್ಯೂಡ್, ಇದನ್ನ ಬ್ಲೌಸ್ ಅಂತ ಹೆಣ್ಣು ಮಕ್ಕಳಿಗೆ ಬಂದ್ಬಿಡುತ್ತೆ, ಯಾಕಂದ್ರೆ ನಮ್ ಸಬ್ಜೆಕ್ಟ್ ಅಂತ ಅನ್ಸ್ಬಿಡುತ್ತೆ. ಆದ್ರೆ ಅಲ್ಲಿ ಈ ಸಿನಿಮಾ ಅಂತ ಹೇಳಿದಾಗ ಒಂದಷ್ಟು ಮನರಂಜನಾತ್ಮಕ ವಿಷಯ ಇರಬೇಕು, ಒಂದು ಟ್ವಿಸ್ಟ್ ಇರಬೇಕು, ಆ ಟ್ವಿಸ್ಟೇ ಸಿನಿಮಾನ ಎಂಡ್ಗೆ ತಗೊಂಡೋಗೋದು ಅಥವಾ ಒಂದು ಕನ್ಕ್ಲೂಷನ್ ಕೊಡೋದು. ಸೊ ನಮ್ಮ ಸಿನಿಮಾದಲ್ಲಿ ಒಂದು ಅಜ್ಜಿಗೆ ಒಂದು ಈಗಿನ ಕಾಲದ ಒಂದು ಟ್ರೆಂಡಿ ಬ್ಲೌಸ್ ಬ್ರಾ ತರ ಕಾಣಿಸುತ್ತೆ. ಸಿ ನಾನು ಐ ಹ್ಯಾವ್ ಯೂಸ್ ದ ವರ್ಡ್ ಬ್ರಾ ಓಪನ್ಲಿ. ಈ ವಿಚಾರ ಎಷ್ಟರ ಮಟ್ಟಿಗೆ ಆ ಪ್ಯಾನಲ್ ಅಲ್ಲಿ ಡಿಸ್ಕಷನ್ ಆಯ್ತು ಅಂದ್ರೆ, ಬ್ರಾ ಬಳಸಿದರೆ ಸೊ ಸಿನಿಮಾಗೆ ಎ ಸರ್ಟಿಫಿಕೇಟ್ ಕೊಡ್ಬೇಕು ಅನ್ನೋ ಒಂದು ಡಿಸ್ಕಷನ್. ಅಲ್ಲಿ ಪಾಪ ಸೆನ್ಸರ್ ಆಫೀಸ್ ಹಿಮ್ಸೆಲ್ಫ್ ಸಹಿ ಆಗಿದ್ರೆ ಇದಕ್ಕೊಂದು ಆಲ್ಟರ್ನೇಟಿವ್ ವರ್ಡ್ ಕೊಡಿ ಅಂತ ಪ್ಯಾನಲ್ ಅವ್ರ ಜೊತೆ ಕೇಳೋದು.
ಈ ಥಾಟ್ ಅನ್ನ ಬದಲಾಯಿಸೋದು ಹೇಗೆ, ಅಥವಾ ಈ ಥಾಟ್ ಅಲ್ಲಿ ಕೂತವರು ಒಬ್ರು ಜರ್ನಲಿಸ್ಟು ತಿಳಿದವರು, ಸಿನಿಮಾ ರಂಗದಲ್ಲಿ ಇರೋ, ನಮ್ಮ ಪ್ಯಾನಲ್ ಅಂತ ಕೂತವ್ರು ಸಿನಿಮಾ ರಂಗದಲ್ಲೇ ಇರೋರು, ಅವ್ರು ಮಾಡಿದ ಸಿನಿಮಾಗಳಿರ್ಬೋದು ಅಥವಾ ಅವ್ರು ನೋಡೋ ಸಿನಿಮಾಗಳಿರ್ಬೋದು ಅಥವಾ ಅವ್ರು ಯಾವ ಪ್ರೊಡಕ್ಷನ್ ಹೌಸ್ ಅಲ್ಲಿ ಕೆಲಸ ಮಾಡ್ತಾ ಆ ಸಿನಿಮಾಗಳಲ್ಲಿ ಎಷ್ಟು ಆ ಸಿನಿಮಾಗಳಲ್ಲಿ ಬಳಸಿದಂತ ಭಾಷೆ ಬೈಗಳಗಳೆಲ್ಲವೂ ಸೂಪರ್ ಹಿಟ್ ಆಗಿದೆ. ಅದೇ ಒಂದು ಸಕ್ಸಸ್ ಹಾದಿಯಲ್ಲಿ ಹೋಗುವವರಿಗೆ ಇಷ್ಟೊಂದು ಅಡೆತಡೆಗಳು ಯಾಕೆ? ಈಗ ನಿಮ್ಮ ಸಿನಿಮಾ ಅನುಭವಿಸಿದ್ದು ಅದನ್ನೇ, ನಮ್ಮ ಸಿನಿಮಾ ಎಲ್ಲೋ ಒಂದು ರೀತಿಯಲ್ಲಿ ಅನುಭವಿಸಿತ್ತು. ಬಟ್ ಅಫ್ಕೋರ್ಸ್ ನಮ್ಗೆ US ಸಿಕ್ತು ಬಿಕಾಸ್ ಇಟ್ ಇಸ್ ಅ ಫೀಮೇಲ್ ಕಂಟೆಂಟ್ ಸಿನಿಮಾ. ಅದರಲ್ಲಿ ಅರ್ಥ ಬಹುಶಃ ಸೆನ್ಸರ್ ಆಫೀಸರ್ ಅಲ್ಲಿ ಸಕ್ಸಸ್ ಆಗಿದ್ದಾರೆ, ಅವ್ರನ್ನ ಅರ್ಥ ಮಾಡಿಸೋದ್ರಲ್ಲಿ, ಅವ್ರಿಗೆ ಅರ್ಥ ಮಾಡಿ ಕೊಡೋದ್ರಲ್ಲಿ. ಸೊ ಇಲ್ಲಿ ಪ್ಯಾನಲ್ ಅಲ್ಲಿ ಕೂತ್ಕೊಳ್ಳೋರು ಕೂಡ ಎಂತವರು, ಯಾವ ಬೇಸ್ ನಲ್ಲಿ ಅವ್ರು ಬಂದು ಕೂತ್ಕೊಂಡು ಸಿನಿಮಾನ ಡಿಸೈಡ್ ಮಾಡ್ತಾರೆ ಅನ್ನೋದು ಅದೇ ದೊಡ್ಡ ಎಕ್ಸ್ಟ್ರಾ ಪ್ರಶ್ನೆ. ಏನಾಗುತ್ತೆ ಅಂದ್ರೆ ಈಗ ಬರುವಂತ ವ್ಯಕ್ತಿಗಳು ನಾವು ಅಲ್ಲಿ ನೋಡ್ತಾ ಇರ್ತೀವಲ್ಲ, ನಾವು ಸೆನ್ಸರ್ಗೆ ಫಾರ್ ಎಕ್ಸಾಂಪಲ್ ನಮ್ಗೆ 2 o'clock ಶೆಡ್ಯೂಲ್ ಇದೆ ಅಂತ ಅನ್ಕೊಳ್ಳಿ. ಸೊ ನಾವು 1 o'clock ಅಲ್ಲಿ ವೇಟ್ ಮಾಡ್ತಾ ಇರ್ತೀವಿ. ಸೊ ಯಾರು ಬರ್ತಾರೆ ಅಂತ ಐಡಿಯಾ ಗೊತ್ತಾ, ಅದು ಹೇಳು ಬರೋದು ಕರೆಕ್ಟ್ ಆಗಿದೆ. ಬಟ್ ಬರೋಂತ ವ್ಯಕ್ತಿಯ ಅವನ ನಾಲೆಡ್ಜ್ ಏನು, ಆತನಿಗೂ ಸಿನಿಮಾಗೂ ಏನ್ ಸಂಬಂಧ ಇದೆ, ಅವನ ಮೈಂಡ್ ಸೆಟ್ ಹೇಗಿದೆ. ಈಗ ಸ್ವಲ್ಪ ರೋಡಲ್ಲಿ ಬರ್ತಾ ಇರ್ತೀವಿ ಮೇಡಮ್, ಎಕ್ಸಾಂಪಲ್ ಕೊಡೋದು, ನಾನ್ ಮನುಷ್ಯ ನೀವು ಮನುಷ್ಯ, ಎಲ್ಲರೂ ಕಾಮನ್ ಮ್ಯಾನ್ಸ್. ಈಗ ನಾನು ಬರ್ತಾ ಇದ್ದೀನಿ ರೋಡಲ್ಲಿ, ಯಾರೋ ಒಬ್ಬ ಗಾಡಿನಲ್ಲಿ ಬರ್ಬೇಕಾದ್ರೆ ಟಚ್ ಮಾಡ್ಬಿಡ್ತೀನಿ ಗಾಡಿ, ನನ್ನ ಮೂಡ್ ಏನಾಗುತ್ತೆ, ಎಂಟೈರ್ ಡೇ ಫುಲ್ ಅವನ ಮೇಲೆ ಕೋಪ ಇರುತ್ತೆ, ಏನೇ ನೋಡಿದ್ರು ಬೇಜಾರಾಗ್ತಾ ಇರುತ್ತೆ. ಸೊ ಬರುವಂತ ವ್ಯಕ್ತಿಗಳು ಹೇಗಿರುತ್ತೆ. ಆಮೇಲೆ ಬಂದವ್ರು ಕೆಲವ್ರು ಏನಂದ್ರೆ ಅರ್ಜೆಂಟ್ 4 ಗಂಟೆಗೆ ಶೋ ಮುಗಿತು, 4:15 ಹೋಗ್ಬೇಕು, ಇನ್ನೊಂದ್ ಕೆಲಸ ಇರ್ತದೆ, ಇನ್ನೊಂದು ಸಿನಿಮಾ ಶೋಗೆ ಹೋಗ್ತಾರೆ, ಅಥವಾ ಇನ್ನೊಂದು ಅವ್ರದೇನೋ ಬೇರೆ ವರ್ಕ್ ಇರುತ್ತೆ. ಸೊ ಈ 4 ಜನ ಈಗ ಆಫೀಸರ್ಸ್, ಓಕೆ ಆಫೀಸರ್ ಅವರು ಗವರ್ನಮೆಂಟ್ ಇಂದ ಆಗಿರ್ತಾರೆ, ಸೊ ಅವ್ರ ಸಿನಿಮಾವನ್ನ ನೋಡ್ತಾ ಇರ್ತಾರೆ. ಸೊ ಇನ್ನ ಮಿಕ್ಕಿದ ಜನಗಳು ಯಾರು, ಅವ್ರು ಏನಿದೆ ಅವ್ರ ಸಿನಿಮಾ ನೋಡಲಿಕ್ಕೆ ಕ್ವಾಲಿಫಿಕೇಶನ್, ಮತ್ತೆ ಅವ್ರು ಯಾಕೆ ನಮ್ಮ ಸಿನಿಮಾ ಜಡ್ಜ್ ಮಾಡ್ಬೇಕು? ಯಾಕಂದ್ರೆ ಪ್ರತಿಯೊಬ್ಬರದ್ದು ಪಾಯಿಂಟ್ ಆಫ್ ವ್ಯೂ ಬೇರೆ ಇರುತ್ತೆ. ಆಮೇಲೆ ಎಂಡ್ ಆಫ್ ದಿ ಡೇ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ ಅಂತ ಅಂದಾಗ ಒಬ್ಬೊಬ್ರು ಇವಾಗ ಏನಾಗುತ್ತೆ, ಈಗ 2 hours ಸಿನಿಮಾವನ್ನ ನೋಡ್ಕೊಂಡು ನೋಟ್ ಡೌನ್ ಮಾಡ್ಕೊಂತಾರೆ, ಬರ್ದಿಟ್ಕೊಂತಾರೆ ಅಂತ ಅಂದಾಗ ಏನೇನ್ ಬರ್ದಿದ್ದಾರೆ, ಯಾವ ತರ ಬರ್ದಿದ್ದಾರೆ, ಯಾಕಂದ್ರೆ ಇವ್ರು ಬರ್ದಿರೋದು ಬೇರೆ, ಅವ್ರು ಅಲ್ಲೇ ಗೊತ್ತಾಗ್ತಾ ಇದೆ ನಮ್ಗೆ ಇದು ಒಬ್ರಿಗೆ ಬೇಕಾಗಿರೋ ತರ ಸಿನಿಮಾ ಅಲ್ಲ ಇದು. ಯಾಕಂದ್ರೆ ಒಂದೊಂದು ಪಾಯಿಂಟ್ ಆಫ್ ವ್ಯೂ ಬೇರೆ. ಈಗ ಅವ್ರು ಬರ್ದಿರೋ ಲಿಸ್ಟ್ ಬೇರೆ, ಇವ್ರು ಬರ್ದಿರೋ ಲಿಸ್ಟ್ ಬೇರೆ, ಅವ್ರು ಬರ್ದಿರೋ ಲಿಸ್ಟ್, ಆ ಎಂಟೈರ್ ಲಿಸ್ಟ್ ನಮ್ ಕೈ ಕೊಡಲ್ಲ, ಸುಮ್ನೆ ತೋರಿಸ್ಬಿಟ್ಟು ಇಟ್ಕೋತಾರೆ. ಎಂಟೈರ್ ಲಿಸ್ಟ್ ನ ಕೊಡಿ, 1 day ಟೈಮ್ ಕೊಡಿ, ನಾವು ಡಿಸ್ಕಷನ್ ಮಾಡ್ತೀವಿ, ನಾವು ಯೋಚನೆ ಮಾಡ್ತೀವಿ. ಯಾಕಂದ್ರೆ ಒಂದು ಸಿನಿಮಾವನ್ನ ನಾವು ಮಾಡ್ಬೇಕಂದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಪ್ರೊಡ್ಯೂಸರ್ ಎಲ್ಲಿಂದ ತಂದಾಕಿರ್ತಾರೆ ಅಂತ ಗೊತ್ತಿರೋದಿಲ್ಲ. ಇದರಿಂದ ಏನೋ ಸುಮ್ಮನೆ ಅಂತ ಇಲ್ಲ. ಯಾಕಂದ್ರೆ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ತೀವಿ, ಟಿಕೆಟ್ ತಗೊಂತೀರಾ ಅಂದ್ರೆ ಟ್ಯಾಕ್ಸ್ ತಗೊಂತೀರಾ. ಈಗ ನಾವೊಂದು ಯಾವ್ದೋ ಒಂದು ಜಾಗದಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಸಿನಿಮಾ ಪರ್ಮಿಷನ್ಗೆ ಅಂತ ಹೋದಾಗ್ಲೇ ವಾರ್ತಾ ಇಲಾಖೆಗೆ ನಾವು ದುಡ್ಡನ್ನ ಕಟ್ತೀವಿ. ಸೊ ಪರ್ಮಿಷನ್ಗೆ ಅಂತ ದುಡ್ಡನ್ನ ಕಟ್ತೀವಿ. ಅಂದ್ರೆ ನಮ್ಮ ಕಾಂಟ್ರಿಬ್ಯೂಷನ್ ಕೂಡ ಗೌರ್ಮೆಂಟ್ ಇದೆ ಇದರಲ್ಲಿ. ಸೊ ನಮ್ ಕಾಂಟ್ರಿಬ್ಯೂಷನ್ ಇದೆ ಅಂದ್ರೆ ಗೌರ್ಮೆಂಟ್ ಕೂಡ ನಮ್ಮ ಮೇಲೆ ಒಂಚೂರು ನೋಡ್ಬೇಕಲ್ಲ ತಿರುಗಿ ಬರಿಗೆ. ಈಗ 5 ವರ್ಷದಿಂದ ಸಬ್ಸಿಡಿನೂ ಬಂದಿಲ್ಲ, ಒದ್ದಾಡ್ತಾ ಇದಾರೆಲ್ಲ. ಸೊ ಎಂಟರ್ ನಾಟ್ ಓನ್ಲಿ ಒಂದೇ ಅಲ್ಲ, ಎಲ್ಲ ಗೌರ್ಮೆಂಟ್, ನಾವು ಟ್ಯಾಕ್ಸ್ ಅನ್ನ ಕಟ್ತೀವಿ ಅಂತ ಗೌರ್ಮೆಂಟ್ ಕೂಡ ನಮ್ಮ ಮೇಲೆ ಒಂದು ಒಲವನ್ನ ಇಡಬೇಕಾಗುತ್ತೆ. ಸೊ ಇದನ್ನ ಕೇಳುವಂತವ್ರು ನಮ್ಮ ಇಂಡಸ್ಟ್ರಿ ಇಲ್ಲ, ಅದು ದುರಂತ, ಏನು ಮಾಡಕ್ಕಾಗಲ್ಲ. ಸೊ ಹಾಗೆ ಅಲ್ಲಿ ಬರುವಂತ ವ್ಯಕ್ತಿಗಳು ಯಾರು, ಏನು, ಹೇಗೆ ಅಂತ ತಿಳ್ಕೊಬೇಕಾಗುತ್ತೆ. ಆಮೇಲೆ ಅವ್ರಿಗೆ ನಮಗ್ ಟೈಮ್ ಕೊಡಿ. ಇಸ್ ಇಟ್ ಆಫ್ ಕೋರ್ಸ್ ಇವಾಗ ಹೊಸ ಡೈರೆಕ್ಟರ್ಗೆ ಒಂದಿನ ಟೈಮ್ ಕೊಡಿ, ನೋಡಪ್ಪ ಇಷ್ಟಿದೆ, ನೀನ್ ನಾಳೆ ಬಾ ಅಥವಾ ನಾಳೆ ಆಫೀಸಲ್ಲಿ ಬಂದು ಮೀಟ್ ಮಾಡಿ, ಈ ತರ ಇದೆ ವಿಚಾರ, ಇಂಥ ವಿಚಾರಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಯಾಕಂದ್ರೆ ಅದು ಆಗೋದೇ ಇಲ್ಲ. ಇಲ್ಲಿ ಹೇಳಿದ ತಕ್ಷಣ ಅರ್ಧ ಗಂಟೆ ಡಿಸಿಷನ್ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ಬೇಕು. ಅದರಿಂದ ಆಗುವಂತ ಲಾಸ್ ಏನಿದೆ, ಅದರಿಂದ ಆಗುವಂತ ಸಮಸ್ಯೆ ಏನಿದೆ, ಅದು ಎಷ್ಟು ಪ್ರಮಾಣದಲ್ಲಿ ಆಗ್ತಾ ಇದೆ ಅನ್ನೋದನ್ನ ಅವ್ರಿಗೆ ಅವಶ್ಯಕತೆನೇ ಇಲ್ಲ ಮೇಡಮ್. ಅವ್ರು ಬರ್ತಾರೆ, ಸಿನಿಮಾ ನೋಡ್ತಾರೆ, ತಗೋರು ಎ ಸರ್ಟಿಫಿಕೇಟ್ ತಗೊಂಡೋಗ್ರು, ತಗೋರು ಯು ಎ ಸರ್ಟಿಫಿಕೇಟ್ ತಗೊಂಡೋಗ್ರು. ಅದು ಕೂಡ ಎ ಬರೀ ಯು ಅಲ್ಲ, ಒಂದು ಫಿಲ್ಟರ್ಡ್ ವೇನಲ್ಲ, ಅಲ್ಲೂ ಬ್ಯಾರಿಕೇಡ್ಸ್ ಗಳು ಅವ್ರಿಗೆ ಬೇಕಾದ, ನನ್ಗನ್ಸ್ತಾ ಇರೋದು ಅವ್ರಿಗೆ ಬೇಕಾದವರಿಗೆ ಅಥವಾ ದೊಡ್ಡವರಿಗೆ ಅವ್ರು ಏನ್ ಕೇಳ್ತಾರೆ ಅದನ್ನೇ ಕೊಟ್ಟು ಬಿಡ್ತಾರೆ. ನಿಮ್ಮಂತ ಅಂದ್ರೆ ಬೆಳೀತಾ ಇರೋ ಸಕ್ಸಸ್ ನ ಹಾದಿಯಲ್ಲಿ ಇರೋರಿಗೆ ಇಷ್ಟು ಬೇಗ ಯಾಕೆ ಸಕ್ಸಸ್ ಕೊಡೋದು ಅನ್ನೋ ರೀತಿಯ ಒಂದು ಧೋರಣೆ. ಐ ಆಮ್ ನಾಟ್ ಸೇಯಿಂಗ್ ಅವ್ರ ಆತರ ಮಾಡಿದ್ರೆ, ಬಟ್ ನಮಗೆ ನೋಡ್ಬೇಕಾದ್ರೆ ನಮ್ಗೆ ಕೆಲವರು ನಂದೇ ಅನ್ಸುತ್ತೆ. ಯಾಕಂದ್ರೆ ನಾವು ಇವಾಗ ಎಕ್ಸಾಂಪಲ್ ಮೇಡಮ್ ಕಣ್ಮುಂದೆ ಇದೆ, ಯಾರು ಕೂಡ ಇಲ್ಲಿ ಮುಚ್ಚ ಐಡೆಂಟಿಫೈ ಮಾಡ್ತಾ ಇಲ್ಲ. ಎಕ್ಸಾಂಪಲ್ ನಾನು ಅದೇ ಹೇಳಿದ್ವಿ, ಇವಾಗ ಪ್ರಾದೇಶಿಕತೆ ವಿಚಾರ ಬಂದ್ರೆ ಕರ್ನಾಟಕದ ರೂಪುರೇಷೆಗಳು ಬೇರೆ ಇದೆ, ಸಂಪ್ರದಾಯಗಳು ಬೇರೆ ಇದೆ. ಓಕೆ, ಒಪ್ಕೋತೀವಿ ಖಂಡಿತ. ನಾಲೆಡ್ಜ್ ಅನ್ನೋದು ಒಂದೇ ಅಲ್ವಾ? ಈಗ ಎಂಟೈರ್ ಇಂಡಿಯಾದಲ್ಲಿ ಒಂದೇ ಸಿಸ್ಟಮ್ ರನ್ ಆಗ್ತಾ ಇದೆ. ಸಿನಿಮಾನೇ, ಮನೋರಂಜನೆ ಅನ್ನೋದು ಮನೋರಂಜನೆನೆ. ಈಗ ಬೇರೆ ನಾವೇನೋ ಮಾಡ್ಬೇಕು ಅಂತ ಆಗಲ್ಲ. ಅಲ್ಲಿ ಸಿನಿಮಾ ಅಂತ ಬಂದಾಗ ಸಿನಿಮಾನೇ. ಸಿನಿಮಾಗೆ ಅನ್ನೋದು ಈಗ ಎಂಟೈರ್ ನಾವು ಇಲ್ಲಿ ಕಾಶ್ಮೀರದಲ್ಲಿ ಮಾಡಿದ್ರು ಇದೇ ಸಿನಿಮಾನ, ಕನ್ಯಾಕುಮಾರಿ ಮಾಡಿದ್ರು ಅದೇ ಸಿನಿಮಾ ಅನ್ನೋದು ಸಿನಿಮಾ ಒಂದೇ. ಅಲ್ಲಿರ್ತಕ್ಕಂಥ ಪ್ರಾದೇಶಿಕತೆಗೆ ಸಂಬಂಧಪಟ್ಟಂತೆ ನಮ್ಮ ಮಣ್ಣಿಗಾಗಿರ್ಲಿ, ಭಾಷೆಗಾಗಿರ್ಲಿ, ಹೆಣ್ಣಿಗಾಗಿರ್ಲಿ ಏನಾದ್ರು ಅಗೌರವನ್ನ ತೋರಿಸ್ತಂತ ಸಂದರ್ಭದಲ್ಲಿ ನೀವು ಕೊಟ್ಟಾಗ ನಾವು ಒಪ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಸೊ ಯಾವ್ದೋ ಭಯ ಆಗುತ್ತೆ. ಭಯ ಅಂತಂದಾಗ ಈಗ ಸೌಂಡ್ ಆಗಿದ ತಕ್ಷಣ ಬೆಂಗಳೂರಲ್ಲಿ ಈ ರೂಮಲ್ಲಿ ಕುತ್ಕೊಂಡು ಅಮ್ಮ ಅಂತ ಕಿರಿಸ್ತಾನೆ, US ಅಲ್ಲಿ ಕುತ್ಕೊಂಡ್ರೆ ಅವನಿಗೂ ಭಯ, ಅವನು ಶಾಕ್ ತಗೊಳ್ಳೇಬೇಕಾಗುತ್ತೆ. ಅದನ್ನ ನೀನು ಅಲ್ಲಿ ಎ ಸರ್ಟಿಫಿಕೇಶನ್ ಇದೆ, ಇಲ್ಲಿ US ಸರ್ಟಿಫಿಕೇಶನ್ ಇರುತ್ತೆ. ಮುಂಬೈನಲ್ಲಿ ಕುತ್ಕೊಂಡು ಅವ್ರು ನೋಡೋಂತ ವ್ಯಕ್ತಿಗಳ ಮೈಂಡ್ ಸೆಟ್ ಅಪ್ಗ್ರೇಡ್ ಆಗಿದೆ, ನಮ್ದು ಅಪ್ಗ್ರೇಡ್ ಆಗಿಲ್ಲ ಅಂತ ಅನ್ಕೊಂಡ್ರೆ ಇದನ್ನ ಯಾರನ್ನ ಪ್ರಶ್ನೆ ಮಾಡ್ಬೇಕು, ಪ್ರಶ್ನೆ ಮಾಡಿದಾಗ ಉತ್ತರ ಪರ್ಫೆಕ್ಟ್ ಆಗಿ ಸಿಗುತ್ತಾ
ಅಲ್ಲಿ ದಾರಿನೇ ತಪ್ಪಿಡುತ್ತೆ. ಸೊ ನೀವು ಅದನ್ನ ಮಾತಾಡ್ಬಿಟ್ರಿ, ಇದ್ರ ಬಗ್ಗೆ ಮಾತಾಡ್ರಿ ಅನ್ನೋ ತರ ಉತ್ತರ ಬರುತ್ತೆ. ಸೊ ಅವಾಗ ಏನಂದ್ರೆ ನಮ್ಮ ಪ್ರಶ್ನೆಗೆ ಉತ್ತರನೇ ಇರಲ್ಲ, ಮಾತಾಡೋದಕ್ಕೇನೆ ಅವಕಾಶ ಇಲ್ಲ. ಅವಕಾಶ ಇದ್ರೂ ಒಂದಷ್ಟು ಜನರ ಬುದ್ಧಿವಂತರ ಧೋರಣೆ ಅಂತ ಹೇಳಿದ್ರೆ, ಸೋ ಕಾಲ್ಡ್ ಬುದ್ಧಿವಂತರು ಇಲ್ಲ ಸೂಪರ್ ಸ್ಟಾರ್ಗಳು ಬಂದು ಮಾತಾಡಿದ್ರೆ ಮಾತ್ರ ಅದಕ್ಕೊಂದು ಬೆಲೆ ಅನ್ನುವಂತ ಒಂದು ಕೆಟ್ಟ ಧೋರಣೆ, ಒಂದು ಕೆಟ್ಟದು ಅನ್ನೋದಕ್ಕಿಂತ ಒಂದು ಪಾರ್ಷಿಯಲ್ ಯೋಚನೆ ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ ಇದೆ, ಈ ಮೀಡಿಯಾಗಳಲ್ಲೂ ಇದೆ. ಶ್ರೀನಿ ಅವ್ರ ಜೊತೆ ಮತ್ತೆ ಮಾತಾಡ್ತೀನಿ ಪಾರ್ಟ್ 2 ಆಫ್ ದಿಸ್ ಎಪಿಸೋಡ್ ಲೆಟ್ಸ್ ಟಾಕ್ ನಲ್ಲಿ.